ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಸಾಮಾನ್ಯ ವಿಜ್ಞಾನ, ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಎಸ್ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ ಮೂಡಿಬರ್ತಾ ಇದೆ. ಇವತ್ತಿನ ವಿಷಯ ಸೈನ್ಸ್ ಅಂದರೆ ವಿಜ್ಞಾನ. ಈ ವಿಷಯದ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಮೈಸೂರಿನ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದಂತಹ ಅನಿಲ್ ಕುಮಾರ್ ಎಸ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅನಿಲ್ ಕುಮಾರ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಆಕಾಶವಾಣಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಮಕ್ಕಳಿಗೆ ಒಂದು ವಿಷಯ ತಿಳಿಸೋದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ ಸರ್. ಓಕೆ, ಅನಿಲ್ ಕುಮಾರ್ ಅವ್ರಿಗೆ ಎಷ್ಟು ವರ್ಷದ ಅನುಭವ? ಒಂದು 28 ವರ್ಷ ಸರ್. 28 ವರ್ಷದಿಂದ ವಿಜ್ಞಾನವನ್ನು ಟೀಚ್ ಮಾಡ್ತಾ ಇದ್ದೀರಿ. ಗಣಿತ ಮತ್ತು ವಿಜ್ಞಾನ ಎರಡನ್ನೂ ಟೀಚ್ ಮಾಡ್ತಿದ್ರಿ. ಓಕೆ, ನಿಮ್ಮ ಸಬ್ಜೆಕ್ಟ್ ಯಾವತ್ತಿದೆ ಎಕ್ಸಾಮು? ಮಾರ್ಚ್ 23 ಸರ್. ಮಾರ್ಚ್ 23 ಸಮಯ ಇದೆ ಸರ್. ಆದರೆ ವಿದ್ಯಾರ್ಥಿಗಳು ಸಮಯ ಇದೆ ಅಂತ ಹೇಳಿ ಮೈ ಮರೆಯೋದು ಬೇಡ. ಹೌದು. ಆದರೆ ಈ ವರ್ಷದ ಪ್ಯಾಟ್ರನ್ ನೋಡಿದ್ರೆ ಒಂದು ಸ್ವಲ್ಪ ಸುಲಭವಾಗಿದೆ ಅಂತ ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಓದುವ ಅವಕಾಶ ಇಲ್ಲ, ಆದರೆ ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ಬಹಳ ಮುಖ್ಯ ಆಗುತ್ತೆ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಗಮನಿಸ್ಕೊಂಡ್ರೆ, ಹಾಗೆ ನೀವು ಹೇಳುವಂತಹ ಕೆಲವು ಸಲಹೆ ಸೂಚನೆಗಳನ್ನು ಗಮನಿಸಿದ್ರೆ ಭಾಳ ಸುಲಭವಾಗಿ ಪಾಸಾಗ್ಬೋದು ಹಾಗೂ ಒಳ್ಳೆಯ ಅಂಕವನ್ನು ತೆಗಿಬೋದು. ಹೌದಾ? ಖಂಡಿತ ಸರ್. ಈ ಬಾರಿ ಪರೀಕ್ಷಾ ಮಂಡಳಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಇವರು ಪ್ರತಿ ವರ್ಷ ಮಾಡೆಲ್ ಪೇಪರ್ ಅಂತ ಕೊಡ್ತಾ ಇದ್ರು. ಈ ಸತಿ LBA ಅಂತ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ, ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಆ ಪಾಠದಲ್ಲಿ ಅನ್ನೋದನ್ನ ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ ಅದರಲ್ಲಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಒಂದು ಈ ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಮತ್ತು ಬಹಳ ಹೆಚ್ಚಿನ ಅಂಕಗಳನ್ನ ಪಡೆಯೋದಕ್ಕೆ ಮಕ್ಕಳು ಭಾಗ್ಯಶಾಲಿ ಆಗಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಅವರು ಹೆಚ್ಚಿನ ಒಂದು ನೀವು ಹೇಳ್ದಂಗೆ ಸ್ಮಾರ್ಟ್ ವರ್ಕ್ ಅನ್ನೋದು ಇದು ಮಾಡಿದ್ರೆ ಖಂಡಿತವಾಗ್ಲೂ ಈ ಪರೀಕ್ಷೆನಲ್ಲಿ ಯಶಸ್ವಿಗೊಳ್ತಾರೆ ಅನ್ನೋದಕ್ಕೆ ಸಂಶಯನೇ ಇಲ್ಲ ಸರ್. ಈಗ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರೋದಾದ್ರೆ ಎಷ್ಟು ವಿಭಾಗಗಳಾಗಿ ನಿಮ್ಮ ಕ್ವಶನ್ ಪೇಪರ್ ಈ ಬಾರಿ ವಿಂಗಡಣೆ ಆಗಿದೆ ಅದನ್ನ ಹೇಳ್ಬಿಡಿ ನಮ್ಮ ವಿದ್ಯಾರ್ಥಿಗಳಿಗಾಗಿ. ಸರ್, ಈ ಪರೀಕ್ಷೆ ಪೇಪರ್ನಲ್ಲಿ 3 ಭಾಗಗಳಿರುತ್ತೆ. ಓಕೆ. ಒಂದು ಭೌತಶಾಸ್ತ್ರ, ಫಿಸಿಕ್ಸ್, B ಕೆಮಿಸ್ಟ್ರಿ ರಸಾಯನಶಾಸ್ತ್ರ, C ಜೀವಶಾಸ್ತ್ರ ಬಯಾಲಜಿ ಅಂತ ಇರುತ್ತೆ. ಒಟ್ಟು 38 ಪ್ರಶ್ನೆಗಳಿರುತ್ತೆ ಸರ್. ಓಕೆ, 38 ಪ್ರಶ್ನೆಗಳಿರ್ತವೆ. ಆದರೆ ನಮ್ಮ ವಿದ್ಯಾರ್ಥಿಗಳು ನಾವು ಹೇಳೋದೇನಂತಂದರೆ, ಇವತ್ತು ನಾವು ಮಾತಾಡ್ತಿರುವಂಥದ್ದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತಿದ್ವಿ. ನೀವು ಅದರಲ್ಲಿ ಎಕ್ಸ್ಪರ್ಟ್ ಆದ್ರಿಂದ ಮಾತಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಜೀವಶಾಸ್ತ್ರ ಅಂದರೆ ಬಯಾಲಜಿ ಸಂಬಂಧಪಟ್ಟಂಗೆ ಮುಂದಿನ ಎಪಿಸೋಡಲ್ಲಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾ, ಸರ್ ಈಗ ನಾವು ಪಾರ್ಟ್ A ಮತ್ತು B ಸಂಬಂಧಪಟ್ಟಂಗೆ ಆಯ್ತು ಸರ್. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸಂಬಂಧಪಟ್ಟಂಗೆ ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಬಗ್ಗೆ ನೀವು ಹೇಳಿದ್ರಿ. ಹಾಗೆ ಬ್ಲೂ ಪ್ರಿಂಟ್ ಕೂಡ ಒಂದಿದೆ. ಹೌದು ಸರ್. ಅದು ಕೂಡ ಬಹಳ ಮುಖ್ಯ ಆಗುತ್ತಲ್ವ? ಖಂಡಿತವಾಗಿ. ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಮಾಡಿಕೊಡಿ. ಈ ಬ್ಲೂ ಪ್ರಿಂಟ್ ಅನ್ನೋದು ಮಕ್ಕಳಿಗೆ ಒಂಥರ ಗೂಗಲ್ ಮ್ಯಾಪ್ ತರ ಆಗ್ಬಿಟ್ಟಿದೆ ಸರ್. ಇದನ್ನ ಅವರು ಅನುಸರಿಸ್ಕೊಂಡು ಹೋದ್ರೆ ಮಕ್ಕಳು ಎಕ್ಸಾಮ್ ಇನ್ನೂ ಯಶಸ್ವಿಯಾಗಿ ಇದು ಮಾಡ್ಬೋದು. ಒಂದು ಸ್ಮಾರ್ಟ್ ವರ್ಕ್ ಅಂತ ನೀವೇನು ಹೇಳಿದ್ರಿ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ತುಂಬಾ ಅಂಕಗಳನ್ನ ಪಡೆಯೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಇದೆ ಸರ್. ಈ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಏನಾಗಿದೆ, 1 ಅಂಕದೆಷ್ಟು, 2 ಅಂಕದೆಷ್ಟು, 3 ಅಂಕದೆಷ್ಟು ಪ್ರಶ್ನೆಗಳು ಯಾವ್ಯಾವ ಪಾಠದಲ್ಲಿ ಬರುತ್ತೆ ಅನ್ನೋದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದರಿಂದ ಮಕ್ಕಳು ಸುಲಭವಾಗಿ ಅಧ್ಯಯನ ಮಾಡಿ ಒಳ್ಳೆ ಅಂಕಗಳನ್ನ ಪಡಿಬಹುದು. ನಿಮಗೆ ಫಿಸಿಕ್ಸ್ನಲ್ಲಿ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಈ ಪಾಠದಲ್ಲಿ 8 ಅಂಕಗಳ ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸ್ದು ನಿಮಗೆ 1 ಪ್ರಶ್ನೆ ಇರುತ್ತೆ, 3 ಮಾರ್ಕ್ಸ್ದು 1 ಪ್ರಶ್ನೆ ಇರುತ್ತೆ, 4 ಮಾರ್ಕ್ಸ್ದು 1 ಪ್ರಶ್ನೆ ಇರುತ್ತೆ. ಒಟ್ಟು 3 ಪ್ರಶ್ನೆಗಳು ಈ ಚಾಪ್ಟರ್ನಲ್ಲಿ ನಿಮಗೆ ಬರುತ್ತೆ. ಮತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಇದರಲ್ಲಿ 2 ಅಂಕಗಳು, 2 ಕ್ವಶನ್ಗಳು ಬರುತ್ತೆ. ಅದರಲ್ಲಿ ನಿಮಗೆ 2 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ ಮತ್ತು 3 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಸೊ ಟೋಟಲಿ ನಿಮಗೆ 5 ಅಂಕಗಳು ಬರುತ್ತೆ. ನೆಕ್ಸ್ಟು ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ನಲ್ಲಿ ಒಟ್ಟು 4 ಪ್ರಶ್ನೆಗಳನ್ನ ಕೇಳ್ತಾರೆ. 4 ಪ್ರಶ್ನೆಯಲ್ಲಿ ನಿಮಗೆ 2 ಪ್ರಶ್ನೆ MCQನಲ್ಲಿ ಬರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಸೊ ಟೋಟಲಿ ನಿಮಗೆ 4 ಪ್ರಶ್ನೆಗಳು ಬರುತ್ತೆ. ಒಟ್ಟು 8 ಅಂಕಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು.
ಇದರಲ್ಲಿ ಒಟ್ಟು 3 ಪ್ರಶ್ನೆಗಳು ಬರುತ್ತೆ. ಇದರಲ್ಲಿ 1 ಅಂಕದ್ದು 1 ಪ್ರಶ್ನೆ ಬರುತ್ತೆ, 2 ಅಂಕದ್ದು 1 ಪ್ರಶ್ನೆ ಬರುತ್ತೆ, ಮತ್ತು 4 ಅಂಕದ್ದು ಅಂದರೆ 3 ಅಂಕದ್ದು 1 ಪ್ರಶ್ನೆ ಬರುತ್ತೆ. ಟೋಟಲಿ ನಿಮಗೆ 6 ಅಂಕಗಳನ್ನ ಇಲ್ಲಿ ಕೇಳ್ತಾರೆ. ಇದು ಪಾರ್ಟ್ ಎ. ಆದರೆ ಪಾರ್ಟ್ ಬಿ ಕೆಮಿಸ್ಟ್ರಿ, ಇದರಲ್ಲಿ ಮೊದಲನೇ ಚಾಪ್ಟರ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಇದರಲ್ಲಿ ನಿಮಗೆ 4 ಅಂಕಗಳು ಬರುತ್ತೆ. ಒಟ್ಟು 2 ಪ್ರಶ್ನೆಗಳು ಕೇಳ್ತಾರೆ. ಅದರಲ್ಲಿ 1 ಅಂಕದ್ದು 1 ಪ್ರಶ್ನೆ ಬರುತ್ತೆ ಮತ್ತು 3 ಅಂಕದ್ದು 1 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಆ್ಯಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದರಲ್ಲಿ ಒಟ್ಟು ನಿಮಗೆ 6 ಅಂಕಗಳು ಬರುತ್ತೆ. ಅದರಲ್ಲಿ 1 ಅಂಕದ್ದು 1 ಪ್ರಶ್ನೆ ಇರುತ್ತೆ, 2 ಅಂಕದ್ದು 1 ಪ್ರಶ್ನೆ ಇರುತ್ತೆ, 3 ಅಂಕದ್ದು 1 ಪ್ರಶ್ನೆ ಇರುತ್ತೆ. ಟೋಟಲಿ ನಿಮಗೆ 3 ಪ್ರಶ್ನೆಗಳು ಬರುತ್ತೆ, 6 ಅಂಕಗಳು. ನೆಕ್ಸ್ಟ್ 3ನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದರಲ್ಲಿ ನಿಮಗೆ 7 ಅಂಕಗಳು ಬರುತ್ತೆ. ಇದರಲ್ಲಿ 2 ಮಾರ್ಕ್ಸ್ದು 1 ಪ್ರಶ್ನೆ ಇರುತ್ತೆ, 1 ಮಾರ್ಕ್ಸ್ದು 2 ಪ್ರಶ್ನೆ ಇರುತ್ತೆ, 3 ಮಾರ್ಕ್ಸ್ದು 1 ಪ್ರಶ್ನೆ ಇರುತ್ತೆ. ಟೋಟಲಿ 7 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 4ನೇ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್. ಇದರಲ್ಲಿ ಒಟ್ಟು ನಿಮಗೆ 8 ಅಂಕಗಳು ಕೇಳ್ತಾರೆ. ಈ ಚಾಪ್ಟ್ರಲ್ಲಿ ನಿಮಗೆ 8 ಅಂಕಗಳು ಬರುತ್ತೆ. ಇದರಲ್ಲಿ 1 ಮಾರ್ಕ್ಸ್ದು 2 ಪ್ರಶ್ನೆಗಳು ಕೇಳ್ತಾರೆ, 2 ಮಾರ್ಕ್ಸ್ದು 1 ಪ್ರಶ್ನೆ ಇರುತ್ತೆ, 3 ಮಾರ್ಕ್ಸ್ದು ಇರೋಲ್ಲ. ಇಲ್ಲಿ 4 ಅಂಕದ್ದು 1 ಪ್ರಶ್ನೆ ಇರುತ್ತೆ. ಟೋಟಲಿ 4 ಪ್ರಶ್ನೆಗಳು ಕೇಳ್ತಾರೆ, 8 ಅಂಕಗಳು ಇರುತ್ತೆ. ಸೊ ಇದನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದರ ಈ ಎಕ್ಸಾಮಲ್ಲಿ ಯಶಸ್ವಿಗೊಳ್ತೀರ. ಮತ್ತು ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಂತರಿಕ ಆಯ್ಕೆಗಳು ಅಂದರೆ ಇಂಟರ್ನಲ್ ಚಾಯ್ಸ್ ಕ್ವಶನ್ಗಳು ಎಷ್ಟು ಬರುತ್ತೆ, ಯಾವ ಪಾಠದಲ್ಲಿ ಬರುತ್ತೆ ಅದನ್ನು ಕೂಡ ಅವರು ಕೊಟ್ಟಿರೋದ್ರಿಂದ ಮಕ್ಕಳು ಬಹಳ ಸುಲಭವಾಗಿ ಹೆಚ್ಚಿನ ಅಂಕಗಳನ್ನ ಪಡೆಯೋದಕ್ಕೆ ಸಹಕಾರಿಯಾಗಿದೆ ಸರ್. ಇದಕ್ಕೆ ನಾನು ಈ ಪರೀಕ್ಷಾ ಮಂಡಳಿಗೆ ಹೆಚ್ಚಿನ ಒಂದು ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೀನಿ ಸರ್. ಓಕೆ, ಈಗ ವೇಟೇಜ್ ಆಫ್ ಮಾರ್ಕ್ಸ್ ಹೇಳ್ಬೋದಾ, ಯಾವ್ಯಾವ ಪಾಠದಲ್ಲಿ ಎಷ್ಟು ಖಂಡಿತವಾಗ್ಲೂ ವೇಟೇಜ್ ಇದೆ ಅಂತ ಹೇಳಿ? ಇದಾಗಲೇ ಎಲ್ಲರೂ ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ತಿಳಿಸಿದ್ದಾರೆ. ಆದರೂ ಕೂಡ ನಾನು ಒಂದ್ಸತಿ ಹೇಳಲು ಇಷ್ಟಪಡ್ತೀನಿ ಸರ್. ಮೊದಲು ಪಾರ್ಟ್ ಎ ಫಿಸಿಕ್ಸ್ ಅಂತ ಇರುತ್ತೆ. ಫಿಸಿಕ್ಸ್ ಅಲ್ಲಿ ಒಟ್ಟು ನಿಮಗೆ 12 ಪ್ರಶ್ನೆಗಳು ಬರುತ್ತೆ ಸರ್. ಈ 12 ಪ್ರಶ್ನೆಗಳು 4 ಪಾಠಗಳಿಂದ ಬರುತ್ತೆ. ಯಾವ್ಯಾವ ಪಾಠಗಳು ಅಂದರೆ ಅದು ಮೊದಲನೇದು ನಿಮಗೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಕನ್ನಡದಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ 4 ಪ್ರಶ್ನೆಗಳಲ್ಲಿ ನಿಮಗೆ 12 ಪ್ರಶ್ನೆಗಳು ಬರುತ್ತೆ ಸರ್. 12 ಪ್ರಶ್ನೆಗಳಿಗೆ ನಿಮಗೆ 27 ಅಂಕಗಳನ್ನ ಕೇಳ್ತಾರೆ ಸರ್. ಓಕೆ, ಇದು ಬಹಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಮಕ್ಕಳು ಪಾಠ ಕೇಳ್ಬಿಟ್ರೆ ಸಾಕು, ಅಥವಾ ಅದನ್ನು ಚೆನ್ನಾಗಿ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಟೀಚರ್ ಏನು ನಿಮ್ಮನ್ನು ತಯಾರು ಮಾಡಿದ್ದಾರೆ ಅದನ್ನು ಮಾಡಿಬಿಟ್ರೆ ಖಂಡಿತವಾಗಲೂ ನೀವು 27 ತಗೊಳ್ಳೋಕ್ಕೆ ಯಾವ ಒಂದು ಅನುಮಾನ ಬೇಡ. ಈಗ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಹೇಳಿದ್ರೆ ಕೆಮಿಸ್ಟ್ರಿನಲ್ಲಿ ನಿಮಗೆ 13 ಪಾಠಗಳು ಬರುತ್ತೆ. 13 ಪಾಠಗಳಲ್ಲಿ ನಿಮಗೆ 25 ಅಂಕಗಳನ್ನ ಕೇಳ್ತಾರೆ ಸರ್. ಅಂದ್ರೆ ಈಗ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ನಾವು ನೋಡೋದಾದ್ರೆ 1ರಿಂದ 5th ಮೈನ್ ಅಂದ್ರೆ ಪಾರ್ಟ್ ಎನಲ್ಲಿ 5th ಮೈನ್ ತನಕ ನಮಗೆ 12 ಪ್ರಶ್ನೆಗಳು ಬರ್ತಾವಲ್ವಾ? ಹೌದು ಸರ್. 12 ಪ್ರಶ್ನೆಗಳು ಚಾಯ್ಸ್ ಇರುತ್ತಾ? ಆಂತರಿಕ ಚಾಯ್ಸ್ ಇರುತ್ತೆ ಸರ್. ಅದು 2 ಮಾರ್ಕ್ಸ್ ಅಲ್ಲಿ ಬರ್ತದೆ, 3 ಮಾರ್ಕ್ಸ್ ಅಲ್ಲೂ ಬರುತ್ತೆ, 4 ಮಾರ್ಕ್ಸ್ ಅಲ್ಲೂ ಬರುತ್ತೆ. ಈ ಸೈನ್ಸ್ ಅಲ್ಲಿ 5 ಮಾರ್ಕ್ಸ್ ಕೂಡ ಅವರು ಚಾಯ್ಸ್ ಕೊಟ್ಟಿದ್ದಾರೆ ಸರ್. ಅದು ಎಲ್ಲದಕ್ಕೂ ಚಾಯ್ಸ್ ಇದೆ. ಅಂದರೆ 1 ಮಾರ್ಕ್ಸ್ಗಿಲ್ಲ ಸರ್, 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತು 4ಕ್ಕೂ ಇದೆ ಮತ್ತು 5ಕ್ಕೂ ಕೂಡ ಆಂತರಿಕ ಆಯ್ಕೆಗಳಿದೆ. ಸೊ ಇದು ಈ ಮಕ್ಕಳು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಆನ್ಸರ್ ಮಾಡ್ಬೋದು ಸರ್. ಓಕೆ, ಕೆಮಿಸ್ಟ್ರಿ ಬರೋದಾದ್ರೆ 6ನೇ ಮೇನಿಂದ ಶುರು ಆಗುತ್ತೆ ಪ್ರಶ್ನೆಗಳಲ್ವಾ? ಹೌದು ಸರ್. 6ನೇ ಮೇನಿಂದ ಶುರುವಾಗಿ 10ನೇ ಮೇನ್ ತನಕನೂ ಕೂಡ ಹೌದು ಸರ್ ಕೆಮಿಸ್ಟ್ರಿಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹೌದು. ಹಾಗೆ ಅದು 13ರಿಂದ 25 ಪ್ರಶ್ನೆಗಳು. ಹೌದು ಸರ್. ಈಗ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲೇ ಮೊದಲಾಗಿ ಶುರು ಮಾಡ್ಕೊಳ್ಳೋದು 1 ಅಂಕದ ಪ್ರಶ್ನೆ. 1 ಅಂಕದ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರ್ಬೋದು, ಪ್ರಶ್ನೆಗಳು ಹೇಗಿರುತ್ತೆ, ಆದ್ರೂ ಒಂದು ಚಾಪ್ಟರ್ ಕೂಡ ಹೇಳ್ಬಿಟ್ರಿ. ಈಗ 1-2 ಪ್ರಶ್ನೆಗಳನ್ನು ಹೇಳ್ಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಸುಲಭ. ಖಂಡಿತ ಸರ್. ಯಾಕೆಂದ್ರೆ ನೀವು ಆಗ್ಲೇ ಕೂಡ ಹೇಳಿದ್ರಿ, ನಾವು ಮಾತಾಡ್ತಾ ಇರ್ಬೇಕಾದ್ರು ಮೊದಲೆಲ್ಲ ಸ್ವಲ್ಪ ಬಹಳ ಕಷ್ಟ ಆಗ್ತಿತ್ತು, ಎಲ್ಲಾನು ಓದ್ಬೇಕು ಎಲ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಇಂತಿಂತ ಚಾಪ್ಟರ್ ಅಲ್ಲಿ ಇಂತಿಂತ ಪ್ರಶ್ನೆಗಳನ್ನ, ಇಷ್ಟೇ ಪ್ರಶ್ನೆಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ. ಅದರಿಂದ ವಿದ್ಯಾರ್ಥಿಗಳು 1 ವರ್ಷ ಪೂರ್ತಿ ಏನು ಓದ್ಲಿಲ್ಲ ಅಂದ್ರೂ ಕೂಡ ಕೊನೆಯದಾಗಿ 1-2 ತಿಂಗಳಲ್ಲಿ ರಿವಿಷನ್ ಮಾಡ್ತಿರಲ್ಲ, ರಿವಿಷನ್ ನೋಡ್ಕೊಬಿಟ್ರೆ ಆಯ್ತಲ್ವಾ? ಈ ಒಂದು ಪ್ರಶ್ನೆ ಪತ್ರಿಕೆಗಳಿದೆಯಲ್ಲ ಸರ್, 4 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಬೋರ್ಡ್ ಪರೀಕ್ಷಾ ಮಂಡಳಿಯವರು ಬಹಳ ಸಹಾಯ ಮಾಡಿದ್ದಾರೆ. ಏನಂತ ಅಂದರೆ ಆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸರ್. ಇದು ಮಕ್ಕಳು ಇದನ್ನು ಸರಿಗೆ ಉಪಯೋಗಿಸ್ಕೊಂಡ್ಬಿಟ್ರೆ, ನಾನು ಹೇಳ್ತೀನಲ್ಲ ಸೆಂಟಮ್ ಅಂತ ಏನು ಹೇಳ್ತೀರಲ್ಲ, ಅದನ್ನು ಖಂಡಿತವಾಗ್ಲೂ ಪಡಿಬೋದು ಸರ್. ಅದನ್ನು ಪ್ರಯತ್ನ ಪಟ್ಟರೆ ಅವ್ರಿಗೆ ಒಳ್ಳೆ
ರಿಸಲ್ಟ್ ಬರುತ್ತೆ, ಮತ್ತೆ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರಾಗುತ್ತೆ ಸರ್. ಅಂದ್ರೆ ಈಗ ಪಾರ್ಟ್ ಎ ನಲ್ಲಿ ಎಷ್ಟು ಅಂಕ ಇರುತ್ತೆ, ಪಾರ್ಟ್ ಬಿ ನಲ್ಲಿ ಎಷ್ಟು ಅಂಕ ಇರುತ್ತೆ? ಪಾರ್ಟ್ ಎ ಫಿಸಿಕ್ಸ್ ಇಂದ ಬರುತ್ತೆ. ಈ ಫಿಸಿಕ್ಸ್ ಅಲ್ಲಿ ನಿಮಗೆ 27 ಅಂಕಗಳು ಬರುತ್ತೆ. ಓಕೆ. ಪಾರ್ಟ್ ಬಿ? ಪಾರ್ಟ್ ಬಿ ಅದು ಕೆಮಿಸ್ಟ್ರಿ 25 ಅಂಕಗಳು ಬರುತ್ತೆ. ಓಕೆ. ಪಾರ್ಟ್ ಸಿ ಬಯಾಲಜಿ 28 ಅಂಕಗಳು ಬರುತ್ತೆ. 28 ಅಂಕ ಬರುತ್ತೆ. ಈಗ 80 ಅಂಕಕ್ಕೆ ಮಾತ್ರ ಬರೀಬೇಕಾಗಿರೋದು. ಹೌದು ಸರ್, ಹೌದು. 80 ಅಂಕಕ್ಕೆ ಮೊದಲು 100 ಅಂಕಕ್ಕೆ ಬರೀಬೇಕಿತ್ತು. ಹೌದು. ಈಗ 80 ಅಂಕಕ್ಕೆ ಬರೀಬೇಕು. ಅದು ಕೂಡ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ಬಿಟ್ಟಿದೆ, ಎಲ್ಲೆಲ್ಲಿ ಬರುತ್ತೆ ಏನೇನು ಬರುತ್ತೆ ಅಂತ ಹೇಳಿ ಕೂಡ. ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್? ವಿದ್ಯಾರ್ಥಿ 33 ಅಂಕ ಪಡೆದ್ರೆ ಪಾಸ್ ಅಂತ ಆಗುತ್ತೆ ಟೋಟಲ್ ಇಂಟರ್ನಲ್ ಅಸೆಸ್ಮೆಂಟ್ ಸೇರಿ. ಹೌದು. ಅದು 20 ಅಂಕ. ಹೌದು. ಈಗ ಒಂದು ಮಗು ಶಾಲೆನಲ್ಲಿ ಅವನು 20 ಅಂಕಕ್ಕೆ 20 ಅಂಕ ತಗೊಂಡ್ರೆ, ಪಾರ್ಟ್ ಬಿ ನಲ್ಲಿ ಅಂದ್ರೆ ಅವನು ರೈಟಿಂಗ್ ಅಲ್ಲಿ 13 ಅಂಕ ತಗೊಂಡ್ರೆ 33 ಅಂಕ ಬರುತ್ತೆ. ಸೊ ಅವನು ಪಾಸ್ ಆಗೋಕೆ ಒಂದು ಅರ್ಹನಾಗ್ತಾನೆ ಸರ್. ಅಂದರೆ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಾ? ಏನಂತಂದರೆ ಪಾರ್ಟ್ ಎ ನಲ್ಲಿ ಇಷ್ಟು ತೊಗೋಬೇಕು, ಪಾರ್ಟ್ ಬಿ ನಲ್ಲಿ ಇಷ್ಟು ತೊಗೋಬೇಕು, ಪಾರ್ಟ್ ಸಿ ನಲ್ಲಿ ಇಷ್ಟು ತೊಗೋಬೇಕು ಅಂತ ಏನಾದ್ರು ಇದೆಯಾ? ಆ ಥರ ಏನಿಲ್ಲ. ಸದ್ಯಕ್ಕೆ. ಬಟ್ ಆದರೆ ನೀವು ರೈಟಿಂಗ್ ಅಲ್ಲಿ 13 ಅಂಕ ತಗೊಳ್ಳೇಬೇಕು. ಟೋಟಲ್ 80ಕ್ಕೆ 13 ತಗೊಳ್ಳೇಬೇಕು. ಯಾವ ಪಾಠಲಾರು ತಗೊಂಡು. ಹೌದು. ಓಕೆ, ಬಹಳ ಸುಲಭ ಆಗೋಯ್ತು. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಬಯಾಲಜಿ ಈಸಿ ಇರ್ಬೋದು, ಖಂಡಿತ. ಇನ್ನು ಕೆಲವರಿಗೆ ಫಿಸಿಕ್ಸ್ ಈಸಿ ಇರ್ಬೋದು, ಇನ್ನು ಕೆಲವರಿಗೆ ಕೆಮಿಸ್ಟ್ರಿ ಈಸಿ ಇರ್ಬೋದು. ಒಂದು ಪಾರ್ಟ್ ಅಂದ್ರೆ ನಾ ಹೇಳಿದೆ, ಒಂದು ಪಾರ್ಟ್ ನೋಡ್ಕೊಂಡ್ರೆ ಪಾಸೇ ಆಗ್ಬಿಡ್ತಾನೆ ಅವನು. ಖಂಡಿತ ಸರ್. ಅಂದ್ರೆ ನಾಲೆಡ್ಜ್ ಬೇಸ್ ಇರಬೇಕು. ಅಂದ್ರೆ ನಿನಗೆ ತಿಳ್ಕೊಬೇಕು, ನೀನೇನಾದ್ರೂ ಒಂದು ಸಾಧನೆ ಮಾಡಬೇಕು, ಇಲ್ಲ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು, ಏನಾದ್ರು ಅಚೀವ್ ಮಾಡಬೇಕು ಅಂತಂದ್ರೆ ಎಲ್ಲಾನು ಕೂಡ ಅಟೆಂಡ್ ಮಾಡಬೇಕು, ಎಲ್ಲಾನು ಕೂಡ ಓದಬೇಕು. ಖಂಡಿತ. ಇದು ಬೇಸ್ಮೆಂಟ್ ಅಲ್ವಾ? ಫಿಸಿಕ್ಸ್ ಸಂಬಂಧಪಟ್ಟಂಗೆ ನಾವು ಮಾತಾಡೋದ ಪಾರ್ಟ್ ಎ ನಲ್ಲಿ ಈಗ ಯಾವ್ಯಾವ ತರ ಪ್ರಶ್ನೆಗಳು ಎಷ್ಟು ಅಂಕದ ಬರುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ಪಾರ್ಟ್ ಎ ನಲ್ಲಿ ಫಿಸಿಕ್ಸ್, ಇದರಲ್ಲಿ ನಿಮಗೆ 12 ಪ್ರಶ್ನೆಗಳು ಬರುತ್ತೆ. ಈ 12 ಪ್ರಶ್ನೆಗಳಲ್ಲಿ ನಿಮಗೆ 2 ಅಂಕ, 3 ಅಂಕ ಮತ್ತೆ 4 ಅಂಕದಲ್ಲಿ ನಿಮಗೆ ಆಂತರಿಕ ಆಯ್ಕೆಗಳಿರುತ್ತೆ. ಓಕೆ. ಸೊ ಆದ್ರಿಂದ ನೀವು ಮಕ್ಕಳು ಸರಿಯಾಗಿ ಪ್ರಶ್ನೆಗಳನ್ನ ಓದ್ಕೋಬೇಕು. ಒಂದು ಪ್ರಶ್ನೆ ಅಂತ ಇದ್ದಾಗ ಅದರಲ್ಲಿ 2 ಪ್ರಶ್ನೆಗಳಿರುತ್ತೆ, ಅದನ್ನ ಅಂಡರ್ಲೈನ್ ಮಾಡಿಕೊಂಡು ಸರಿಯಾಗಿ ಆನ್ಸರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಫುಲ್ ಅಂಕ ಸಿಗುತ್ತೆ. ಯಾಕೆಂದ್ರೆ ಮಕ್ಕಳು ಅಲ್ಲಿ ಬರ್ದಾದ್ಮೇಲೆ ಹೊರಗಡೆ ಬಂದ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾ ಈ ಪ್ರಶ್ನೆ ಬಿಟ್ಬಿಟ್ಟಿದ್ದೀನಲ್ಲ ಅಂತ. ಸೊ ಆ ಥರ ಆಗಬಾರ್ದು. ಸಮಯ ನಿಮಗೆ ಸಾಕಷ್ಟು ಸಮಯ ಇರುತ್ತೆ. ಆ ಪ್ರಶ್ನೆಗಳನ್ನ 1 ಸತಿ ಅಲ್ಲ 2 ಸತಿ ಅಲ್ಲ ಓದ್ಬಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಪ್ರಶ್ನೆಗಳನ್ನ ನಾನು ಏನು ಆನ್ಸರ್ ಮಾಡಬೇಕು ಮೊದಲು ಯೋಚನೆ ಮಾಡಿ, ಆಮೇಲೆ ನೀವು ಬರೀರಿ ಅಲ್ಲಿ. ಯಾಕೆಂದರೆ ವೈಜ್ಞಾನಿಕ ಕಾರಣಗಳಿಗೆ ಬಹಳವಾಗಿ ನಾವು ಗಮನಿಸ್ತೀವಿ. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನೀವು ಆನ್ಸರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಫುಲ್ ಅಂಕ ಸಿಗುತ್ತೆ. ಫಸ್ಟ್ ಮೇನ್ ನಲ್ಲಿ ಯಾವ್ದಾದ್ರು ಪ್ರಶ್ನೆಗಳು ತಗೋಬೋದಾ? ಈ ರೀತಿ ಪ್ರಶ್ನೆ ಈಗ ಫಸ್ಟ್ ಮೇನ್ ಅಲ್ಲಿ ಹೋಗ್ಬೇಕು ಅಂದ್ರೆ MCQ. ಮಕ್ಕಳಿಗೆ ಬಹಳ ಇಷ್ಟವಾದ ಪ್ರಶ್ನೆ ಅಂದ್ರೆ MCQ. ಯಾಕೆಂದ್ರೆ ಪ್ರಶ್ನೆನೂ ಅವರೇ ಕೊಟ್ಟಿರ್ತಾರೆ, ಉತ್ತರನೂ ಅವರೇ ಕೊಟ್ಟಿರ್ತಾರೆ. ಬಹಳ ಈಸಿಯಾಗಿ ಆಯ್ಕೆ ಮಾಡ್ಕೊಂಡು ಮಾಡಬಹುದು. ಅಲ್ಲ, ನೀವೇನೋ ಉತ್ತರವನ್ನು ಕೊಟ್ಬಿಟ್ಟಿರ್ತೀರಿ, ಕೆಲವು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಉತ್ತರವನ್ನು ಬರೀ. ಯಾಕೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಮಗು ಹೆಚ್ಚಿನ ಮನನ ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಸಂಶಯನೇ ಇಲ್ಲ, ಒಳ್ಳೆ ಅಂಕನ ಪಡಿತಾನ ಅವನು. ಇದರಲ್ಲಿ ಹೇಳಬೇಕು ಅಂದ್ರೆ ಸರ್, ಫಿಸಿಕ್ಸ್ ನಲ್ಲಿ ಮಕ್ಕಳು ಆಗಲೇ ಮೊದಲನೇ ಪ್ರಿಪರೇಟರಿ ಎಕ್ಸಾಮ್ ಬರ್ದಿದ್ದಾರೆ. ಅವ್ರಿಗೆ LBA ಅದರ ಒಂದು ಮಹತ್ವ ಏನು ಅನ್ನೋದು ಗೊತ್ತಾಗಿದೆ. ಮತ್ತೆ ಮಾಡೆಲ್ ಪೇಪರ್ ಏನು ಇಂಪಾರ್ಟೆನ್ಸ್ ಅನ್ನೋದು ಈಗಾಗಲೇ ಗೊತ್ತಾಗೋಗಿದೆ ಸರ್. ಸೊ ಅದನ್ನ ಅವ್ರು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು, ಈಗ ಮೊನ್ನೆ ನಾವು ನೋಡಿದಾಗ ಗಣಿತದಲ್ಲಿ ನಿಯರ್ಲಿ 60 to 70% ಮಾರ್ಕ್ಸ್ ರಿಪೀಟ್ ಆಗಿದೆ ಸರ್, ಅಂದ್ರೆ ಕೇಳಿದಂತಹ ಪ್ರಶ್ನೆಗಳು. ಹಾಗೇನೆ ವಿಜ್ಞಾನದಲ್ಲೂ ಕೂಡ 60 to 70% ಮಾರ್ಕ್ಸ್ ರಿಪೀಟ್ ಆಗಿರೋದ್ರಿಂದ, ಕ್ವಶನ್ಸ್ ರಿಪೀಟ್ ಆಗಿರೋದ್ರಿಂದ ಇದೇ ತರನೇ ಬರುತ್ತೆ. ಅಂದ್ರೆ ಒಂದು ಕ್ವಶನ್ ಪೇಪರ್ ಅಲ್ಲಿ 80 ಮಾರ್ಕ್ಸ್ ಅಲ್ಲಿ ಒಂದು 60 ಮಾರ್ಕ್ಸ್ ಆರಾಮಾಗಿ ತಗೋಬಹುದು ಸರ್. LBA ಮತ್ತೆ ಕ್ವಶನ್ ಪೇಪರ್ ಮಾಡೆಲ್ ಇದೆಯಲ್ಲ, ಮತ್ತೆ ಅದು ಆನ್ಸರ್ ನ ಫಾಲೋ ಮಾಡ್ಬಿಟ್ರೆ ನಿಮಗೆ ಒಳ್ಳೆ ಅಂಕಗಳು ಬರುತ್ತೆ. ಇನ್ನು 20 ಮಾರ್ಕ್ಸ್ ಅಂದ್ರೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿನಲ್ಲಿ ಸ್ವಲ್ಪ ಒಂದು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳಿರುತ್ತೆ, ಅದನ್ನು ಕೂಡ ನೀವು ಆನ್ಸರ್ ಮಾಡಬಹುದು, ಅದನ್ನ ಸರಿಯಾಗಿ ಓದ್ಕೊಂಡು ಮಾಡೋದು. ಉದಾಹರಣೆಗೆ ನಾನು ನಿಮ್ಗೆ ಹೇಳಿದಾಗೆ ಫಿಸಿಕ್ಸ್ ನಲ್ಲಿ ಬಂದಾಗ ನಿಮಗೆ ಮೂಲಮಾನಗಳು ಅಂದರೆ SI ಯೂನಿಟ್ಸ್ ಅಂತ ಕೇಳ್ತಾರೆ. ಸೊ ಉದಾಹರಣೆಗೆ ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜಸ್ ಅಂತ ಕೇಳ್ತಾರೆ. ಓಕೆ. ಸೊ ಅದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಆಂಪಿಯರ್, ಓಮ್, ವೋಲ್ಟ್, ವಾಟ್ ಅಂತ, ಮತ್ತೆ ಕೂಲಮ್ ಅಂತ ಕೊಟ್ಟಿರ್ತಾರೆ. ಸೊ ಮಗು ಅದನ್ನ ಸೆಲೆಕ್ಟ್ ಮಾಡೋಕೆ ಏನು ಅಂತಹ ತೊಂದರೆ ಏನಾಗಲ್ಲ, ಓದಿರುತ್ತೆ, ಪಾಠನೂ ಕೇಳಿರ್ತಾಳೆ. ಈಗ ನೀವು SI ಯೂನಿಟ್ ಆಫ್ ಚಾರ್ಜ್ ಕೇಳಿದ್ರೆ ನೀವು ಕೂಲಮ್ ಅಂತ ನೀವು ಹೇಳ್ಬೋದು. ಹಾಗೆ ನಮ್ಮ ಮಾಡೆಲ್ ಪೇಪರಲ್ಲಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದ್ದಾರೆ. ಸೊ ಅದನ್ನ ಅವ್ರು ಆಂಪಿಯರ್ ಅಂತ ಈಸಿಯಾಗಿ ಅವರು ಗುರುತಿಸ್ಬೋದು. 2 ಅಂಕಕ್ಕೆ ಅಂದ್ರೆ ಒಂದೊಂದು ಮಾರ್ಕ್ಸ್ 2 ಅಂಕಕ್ಕೆ ಬರುವಂತದ್ದು MCQ ಇರುತ್ತೆ ಯೂಶಲಿ. ಹೌದಾ? ಹೌದು ಸರ್. ಓಕೆ. ಈಗ ನೆಕ್ಸ್ಟ್ ಪಾರ್ಟ್ ಏನಲ್ಲಿ ಸೆಕೆಂಡ್ ಮೈನ್ ಬಂದ್ಬೋಣ ನಾವು. ಸೆಕೆಂಡ್ ಮೈನ್ ಅಲ್ಲಿ ನಿಮಗೆ 1 ವರ್ಡ್ ಆನ್ಸರ್ಸ್ ಇರುತ್ತೆ, 2 ಸೆಂಟೆನ್ಸ್ ಇರೋ ಒಂದು ಕ್ವಶನ್ಸ್ಗಳಿರುತ್ತೆ. ಇದು ಅಷ್ಟೇ ಬಹಳ ಸಿಂಪಲ್ ಆಗಿರುತ್ತೆ ಸರ್. ಸೊ ಈಗ ಏನಂದ್ರೆ ಅವರೇ ಒಂದು ಚಿತ್ರ ಕೊಟ್ಬಿಟ್ಟಿರ್ತಾರೆ. ಈ ಚಿತ್ರ ಕೊಟ್ಬಿಟ್ಟು ಇದರ ಕಾರ್ಯ ಏನು ಅಂತ ಕೇಳಿರ್ತಾರೆ. ಉದಾಹರಣೆಗೆ ಒಂದು ಸೆಲ್, ಕೋಶದ ಒಂದು ಚಿತ್ರ, ಅಥವಾ ಬ್ಯಾಟ್ರಿ ಅಂತ ಕೊಟ್ಬಿಟ್ಟು ಇದರ ಕಾರ್ಯ ಏನು ಅಂತ ಕೇಳ್ತಾರೆ. ಅಥವಾ ಅವರೇ ಒಂದು
ಕಾಂಪೋನೆಂಟ್ಸ್ ಕೇಳ್ಬಿಟ್ಟು ರೈಟ್ ದ ಡಯಾಗ್ರಾಮ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಸೆಲ್ ಅಂತ ಕೇಳ್ಬೋದು. ಬಿಡಿಸ್ಬೇಕಾ? ಹೌದು, ಬಿಡಿಸ್ಬೇಕಾಗುತ್ತೆ. ಒಂದಂಕಕ್ಕೂ ಡಯಾಗ್ರಾಮ್ ಬಿಡಿಸ್ಬೇಕಾ? ಒಂದಂಗ ಒಂದು ಕಾಂಪೋನೆಂಟ್ ಸಿಂಬಲ್, ಸರ್ಕ್ಯೂಟ್ ಸಿಂಬಲ್ ಅಂತ ಕೇಳ್ತೇವೆ, Okay. ಅದನ್ನ ಬರಿಬೇಕಾಗತ್ತೆ. ಅಂದ್ರೆ ಆ ರೀತಿಯ ಪ್ರಶ್ನೆಗಳೇ ಬರುತ್ತೆ ಅಂತ ಹೇಳ್ತೀರಿ ಅಲ್ವಾ? ಖಂಡಿತ ಸರ್, ಆ ತರ ರೆಡಿ ಆಗ್ಲೇಬೇಕು. ಮಾಡೆಲ್ ಪೇಪರ್ ಅದೇ ಇದೆ, ಅದನ್ನೇ ಹೆಚ್ಚು ಒತ್ತು ಕೊಟ್ಟು ಹೇಳಿದ್ದಾರೆ. ಸೊ ಅದರಿಂದ ಮಕ್ಕಳು ಇದನ್ನ ಬೋರ್ಡ್ ಎಕ್ಸಾಮ್ 4 ಪೇಪರ್ ಇದೆಯಲ್ಲ ಸರ್, ಇದನ್ನ ಮಗು ಆನ್ಸರ್ ಮಾಡಿಬಿಟ್ರೆ ಕಂಪ್ಲೀಟ್ ಆನ್ಸರ್ ಮಾಡಿದ್ರೆ 60% ಖಂಡಿತ ಸರ್. ಈಗ ಪಾರ್ಟ್ ಏನಲ್ಲಿ ಥರ್ಡ್ ಮೇನ್, 3ನೇ ಮೇನಿಗೆ ಬರೋದಾದ್ರೆ ಇದು 2 ಅಂಕದ ಪ್ರಶ್ನೆ ಅಲ್ವಾ? ಹೌದು ಸರ್, 2 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು 3 ಬರ್ತಾವ? ಹೌದು ಸರ್. ಅದಕ್ಕೆ ಚಾಯ್ಸ್ ಇಲ್ಲ? ಇದಕ್ಕೆ ಚಾಯ್ಸ್ ಇಲ್ಲ ಸರ್. ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ಇದಕ್ಕೆ ಬರೋಲ್ಲ, ಫಿಸಿಕ್ಸ್ ಬರೋಲ್ಲ. ಓಕೆ. ಇಲ್ಲಿ ನಿಮಗೆ ಒಂದು ಡಯಾಗ್ರಾಮ್ನ ಕೇಳ್ತಾರೆ ಸರ್. ಅಂದ್ರೆ ಉದಾಹರಣೆಗೆ ಈಗ ನೀವು ನನ್ನ ಲೈಟ್ ಅಂತ ಚಾಪ್ಟರ್ ಹೇಳಿದೆ, ಅದರಲ್ಲಿ ರೇ ಡಯಾಗ್ರಾಮ್ ಅಂತ ಇರುತ್ತೆ. ರೇ ಡಯಾಗ್ರಾಮ್ ಒಂದು ಮಿರರ್ ಮೇಲೆ ಬರುತ್ತೆ, ಇನ್ನೊಂದು ಲೆನ್ಸ್ ಮೇಲೆ ಬರುತ್ತೆ, ಅಂದ್ರೆ ಮಸೂರ ಮತ್ತೆ ದರ್ಪಣದ ಮೇಲೆ. ಸೊ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಮೇಜ್ ಫಾರ್ಮೇಷನ್ ಡಯಾಗ್ರಾಮ್ ಅಂತ ಕರಿತೀವಿ ನಾವು ರೇ ಡಯಾಗ್ರಾಮ್ನ. ಅದನ್ನ ನೇಚರ್ ಕೇಳ್ತಾರೆ, ನೇಚರ್ ಆಫ್ ದಿ ಇಮೇಜ್ ಅಂತ ಕೇಳ್ತಾರೆ, ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅದನ್ನ ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ 2 ಅಂಕ, ಸಮ್ಟೈಮ್ಸ್ ಕೆಲವು ಬಾರಿ 3 ಅಂಕಕ್ಕೂ ಕೂಡ ಕೇಳಿರ್ತಾರೆ. ಸೊ ಇದನ್ನ ಹೆಚ್ಚಿನ ಬಾರಿ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಲೂ ಫುಲ್ ಮಾರ್ಕ್ಸ್ ಸಿಗುತ್ತೆ ಸರ್. ಆಮೇಲೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಅನುಮಾನ ಇರುತ್ತೆ, ಅಂದ್ರೆ 1 ಅಂಕದ ಪ್ರಶ್ನೆಗಳು ಅಲ್ಲಲ್ಲೇ ಉತ್ತರಗಳನ್ನು ಬರೆಯುವಂಥದ್ದು 1 ವರ್ಡ್ ಇರುತ್ತೆ. ಈಗ 2 ಅಂಕದ್ದು 3 ಅಂಕದ್ದು ಬಂದಾಗ ಎಷ್ಟು ಬರಿಬೇಕು? ಸೈನ್ಸ್ ಅಲ್ಲಿ ನಾವು ಆನ್ಸರ್ ಟು ದ ಪಾಯಿಂಟ್ ನಾವು ನೋಡ್ತೇವೆ. ಅವರು ಜನರಲ್ ಆಗಿ ಬರೆದ್ರೆ ನಾವು ಅದನ್ನ ಮಾಡಲ್ಲ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಸರ್, ಲಾಗಳಿರುತ್ತೆ. ಈಗ ಹೋಮನ ನಿಯಮ ಅಂತ ಇರುತ್ತೆ, ಹೋಮ್ಸ್ ಲಾ ಅಂತ ಇರುತ್ತೆ. ಅವ್ರು ಕರೆಕ್ಟಾಗಿ ಹೇಳಬೇಕು. At a constant temperature, the current through the conductor is directly proportional to the potential difference across the ends of the conductor. ಇಲ್ಲಿ ಏನಾಗ್ಬಿಡುತ್ತೆ, ಮಕ್ಕಳು ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಅನ್ನೋದು ಬಿಟ್ಬಿಡ್ತಾರೆ. ಅದು ಬಿಟ್ಟಾಗ ಅದೇನಾಗುತ್ತೆ, ನಮಗೆ ಸೈನ್ಸ್ ಅಲ್ಲಿ ಮಾರ್ಕ್ಸ್ ಕೊಡೋಕೆ ಹಿಂದೇಟ್ ಆಗ್ತದೆ. ಯಾವುದೇ ಮಗು 100ಕ್ಕೆ 100 ಅಂಕ ತೆಗಿಬೇಕಾದ್ರೆ ಈ ಸಣ್ಣ ಸಣ್ಣ ತಪ್ಪುಗಳನ್ನ ತಿದ್ಕೊಂಡ್ಬಿಟ್ರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸೈನ್ಸ್ ಮ್ಯಾಥ್ಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಬೇಕು. ಖಂಡಿತ ಸರ್. ಈಗ ಬೇರೆ ಆರ್ಟ್ಸ್ ಅಲ್ಲಾದ್ರೆ ಉದ್ದವಾದ ಉತ್ತರವನ್ನ ಬರಿತೀವಿ, ಅಂದ್ರೆ ಅವರು ಅದನ್ನ ಓದಿರ್ತಾರೆ, ತನ್ನದೇ ಅರ್ಥೈಸ್ಕೊಂಡು ಬರೀತಾರೆ. ಆದ್ರೆ ಇದರಲ್ಲಿ ಅದೇ ರೀತಿ ಬರಿತಾ ಹೋಗಿ ಮೇನ್ ಕಾಂಪೋನೆಂಟ್ ಏನಿದೆ, ಮೇನ್ ಪಾರ್ಟ್ ಏನಿದೆ ಅದನ್ನ ಬಿಟ್ಟು ಬೇರೆದೆಲ್ಲ ಬರೀತಾರೆ. ಅದು ಕೂಡ ಬಹಳ ಮಿಸ್ಟೇಕ್ ಆಗುತ್ತೆ. ಖಂಡಿತ. ಯಾಕೆಂದ್ರೆ ಎಷ್ಟು ಬೇಕೋ ಅಷ್ಟೇ ನಮಗೆ. ನೀನ್ ಆನ್ಸರ್ ಅಲ್ಲಿ ಬೇಕಿರೋದು ಬರೀ 2 ಲೈನ್, ಅದು ಮೇನ್ ಬೇಕಿರುವಂತದ್ದು. ಅದು ಬಿಟ್ಟು 4-5 ಲೈನ್ ಏನೋ ಬಂದು ಅದ್ರ ಮಧ್ಯೆ ಎಲ್ಲೋ ಇದ್ದಾಗ ಉತ್ತರಗಳು, ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಲ್ವಾ? ಈ ಪಾರ್ಟ್ ಅಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ್, ಮುಂಚೆ ಏನ್ ಮಾಡ್ತಾ ಇದ್ರು, ಡಯಾಗ್ರಾಮ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು. ಈಗ ಡಯಾಗ್ರಾಮ್ ಅವರೇ ಕೊಟ್ಬಿಡ್ತಾರೆ. ಡಯಾಗ್ರಾಮ್ ಕೊಟ್ಬಿಟ್ಟು ಯಾವುದೋ ಒಂದು ಕಾಂಪೋನೆಂಟ್ ನ ತೋರಿಸ್ಬಿಟ್ಟು ಅದರ ಕಾರ್ಯ ಏನು ಅಂತ ಕೇಳ್ತಾರೆ, ಅಥವಾ ಆ ಕಾಂಪೋನೆಂಟ್ ಹಾಕದೆ ಹೋದ್ರೆ ಏನಾಗುತ್ತೆ. ಸೊ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದರಿಂದ ಮಕ್ಕಳು ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಚಟುವಟಿಕೆಗಳು, ಪ್ರಯೋಗಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಚಿತ್ರಗಳನ್ನ ಸರಿಯಾಗಿ ಗಮನಿಸಬೇಕು, ಅವುಗಳ ಕಾರ್ಯಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಮಕ್ಕಳು ಇನ್ನೂ ಹೆಚ್ಚಿಗೆ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸರ್. ಯಾಕೆಂದ್ರೆ ಇಲ್ಲಿ ನೋಡ್ತಾ ಇದೀವಿ, ಈಗ ಮಾಡೆಲ್ ಪೇಪರ್ ನೀವು ನೋಡಿರ್ಬೋದು, ಕೆಲವು ಡಯಾಗ್ರಾಮ್ಗಳಿದೆ. ಆ ಡಯಾಗ್ರಾಮ್ಗಳಲ್ಲಿ ಕೆಲವು ಪಾರ್ಟ್ಸ್ನ ಕೇಳಿದ್ದಾರೆ, ಫಂಕ್ಷನ್ ಏನು ಅಂತ. ಆದ್ರಿಂದ ಅದನ್ನು ಅವರು ಚೆನ್ನಾಗಿ ಓದ್ಕೋಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಪ್ರಯೋಗಗಳಿರ್ಬೋದು ಅಥವಾ ಚಟುವಟಿಕೆಗಳಿರ್ಬೋದು, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಗು ಸೆಂಟಮ್ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸರ್. 2 ಅಂಕದ ಪ್ರಶ್ನೆಗಳು ಕೆಲವು ಯಾವ್ದಾದ್ರು ಮುಖ್ಯವಾದ ಪ್ರಶ್ನೆಗಳು ಹೇಳ್ಬೋದಾ, ಇಂಥ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ? 2 ಅಂಕದ ಪ್ರಶ್ನೆ ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ, 4 ಮಾಡೆಲ್ ಪೇಪರ್ ಅಲ್ಲಿ ಒಂದೇ ರಿಪೀಟ್ ಆಗಿಲ್ಲ, ಕೆಲವು ಮಾತ್ರ ರಿಪೀಟ್ ಆಗಿದೆ. ಅದನ್ನ ಗೆಸ್ ಮಾಡ್ಬೋದು ಸರ್, ಮಕ್ಕಳೇ ಗೆಸ್ ಮಾಡ್ಬೋದು. ನಾವು ಗೆಸ್ ಮಾಡ್ಬೋದು ಅಂತ ಹೇಳ್ತಾ ಇದೀವಿ. ಇದೇ ಖಂಡಿತವಾಗ್ಲೂ ಬರಲ್ಲ, ವಿದ್ಯಾರ್ಥಿಗಳ ಗಮನಕ್ಕೆ ಇರಲಿ. ಹೌದು ಸರ್, ಹೇಳ್ತಾ ಇರೋದು ಕರೆಕ್ಟು. ಗೆಸ್ ಮಾಡ್ಬೋದು ಅಂದ್ರೆ ಅದಕ್ಕೆ ಹತ್ರಕ್ಕೆ ಇರುತ್ತೆ ಪ್ರಶ್ನೆ. ಸೊ ಅದರಿಂದ ನಿಮ್ಗೆ ಅಂತಹದ್ದೇನು ತೊಂದರೆ ಏನಾಗುತ್ತೆ ಅಂದ್ರೆ, ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾರ್ಯಕ್ರಮ ಮಾಡ್ತಿರೋದು ಅವರ ಒಂದು ಏನು ಮೋಟಿವೇಟ್ ಮಾಡುವಂಥದ್ದು. ನೀನು ಪಾಸೇ ಆಗೋದಿಲ್ಲ ಅನ್ನೋ ವಿದ್ಯಾರ್ಥಿ ಪಾಸ್ ಆಗ್ತಾನೆ, ಇಲ್ಲ ಪಾಸ್ ಆಗ್ತೀನಿ ಅನ್ನೋ ವಿದ್ಯಾರ್ಥಿ ಒಂದು 60% ತಗೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ, ಅಂದ್ರೆ ಒಂದು ಅನುಮಾನದಲ್ಲಿ ಇಂಥದ್ದೇ ಬರ್ಬೋದು ಅಂತ ಹೇಳ್ತೀವಿ. ಖಂಡಿತವಾಗಿ ಇದೇ ಬರುತ್ತೆ ನಾವು ಖಂಡಿತವಾಗ್ಲೂ ನಾವು ಹೇಳ್ತಿಲ್ಲ, ನೀವು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳ ಗಮನ ಇರಲೇಬೇಕು. ಇದು ಸರ್ ಹೇಳಿದಂಗೆ ಈ 2 ಮಾರ್ಕ್ಸ್ ಬಂದಿರೋ ಪ್ರಶ್ನೆ ಜಾಗದಲ್ಲಿ ಒಂದೊಂದ್ಸತಿ 3 ಮಾರ್ಕ್ಸ್ಗೆ ಕೇಳಿರ್ತಾರೆ ಸರ್. ಅಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಕೇಳಿ 3 ಮಾರ್ಕ್ಸ್ ಆಗಿರುತ್ತೆ. ಅಥವಾ 3 ಮಾರ್ಕ್ಸ್ ಅಲ್ಲಿ ಕೇಳಿರೋ ಪ್ರಶ್ನೆ ಅದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ 2 ಮಾರ್ಕ್ಸ್ಗೆ ಕೇಳಿರ್ತಾರೆ. ಸೊ ಈ ತರ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಕೆಲವು ಪಾಠಗಳಿದೆ, ಉದಾಹರಣೆಗೆ ಎಲೆಕ್ಟ್ರಿಸಿಟಿನಲ್ಲಿ ಡೊಮೆಸ್ಟಿಕ್ ವೈರಿಂಗ್ ಅಂತ ಇರುತ್ತೆ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ ಕೇಳ್ಬೋದು, ಓವರ್ ಲೋಡಿಂಗ್ ಅಂದ್ರೆ ಏನು. ಕ್ವಶನ್ ಪೇಪರ್ ನೋಡಿದ್ರೆ ಇವುಗಳ ವ್ಯತ್ಯಾಸ ಏನು ಅಂತ ಕೇಳಿರ್ತಾರೆ. ಸೊ ಮಗು ಅದು ಕಲ್ತಿದ್ರೆ ಸೊ ವ್ಯತ್ಯಾಸಕ್ಕೂ ಬರೀಬಹುದು, ಇದಕ್ಕೂ ಕೂಡ ಬರೀಬಹುದು. ಈ ತರ ಒಂದು ರಿಲೇಷನ್ ಅಲ್ಲಿ ಇಟ್ಕೊಂಡ್ರೆ, ಕನೆಕ್ಟಿವಿಟಿ ಇಟ್ಕೊಂಡ್ರೆ ಮಗು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಅಂದ್ರೆ ಏನೇ ತಿಳ್ಕೊಂಡ್ರು ಕೂಡ ಸಮಗ್ರವಾಗಿ ತಿಳ್ಕೊಳ್ಳೋದು ಒಳ್ಳೇದು. ಖಂಡಿತ. ಅಂದ್ರೆ ಈ ಸೈನ್ಸ್ ಅನ್ನುವಂಥದ್ದು, ಸೈನ್ಸು ಮ್ಯಾಥ್ಸ್ ಅನ್ನುವಂಥದ್ದು ಒಂಥರ ಆವು ಎಣಿ ಆಟ ಇದ್ದಾಗೆ. ಹೌದು. ನೀವು ಮೇಲ್ ಹತ್ತುತ್ತೀರಿ ಅಂತಂದ್ರೆ ಕೆಳಗೆ ಇಳಿಯೋದು ಗೊತ್ತಿರಬೇಕು. ಹೌದು ಅಲ್ವಾ? ಈಗ ಒಂದು ಮ್ಯಾಥ್ಸ್ ಅಲ್ಲಿ ನಾವೇನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ
ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸುಮ್ಮನೆ ಆನ್ಸರ್ ಬಂದು ಅಂತ ಯಾರೋ ನೋಡಿದೆ ಅಂತ ಆನ್ಸರ್ ಬಂದುಬಿಟ್ರೆ ಸ್ಟೆಪ್ಗೆ ಮಾರ್ಕ್ಸ್ ಕೊಡೋಲ್ವ ನೀವು? ಅಂದರೆ ಸೈನ್ಸು ಕೂಡ ಅದೇ ರೀತಿ ಅಲ್ವಾ? ಆ ನಿಟ್ಟಿನಲ್ಲಿ ಕೂಡ ನಮಗೆ ಏನೇನು ಬೇಕು ಅಂದರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನೇನು ಬೇಕು ಆ ಸೊಲ್ಯೂಷನ್ ಆಸ್ ಪರ್ ಪುಸ್ತಕದ ಪ್ರಕಾರ ಹಾಗೇ ಇರಬೇಕಾಗುತ್ತೆ. ಈ ಪಾರ್ಟಲ್ಲಿ ಸರ್ ಚಿತ್ರಗಳಲ್ಲಿ ಅವರು ಬಿಡಿಸ್ತಾರಲ್ಲ, ಚಿತ್ರ ಬಿಡಿಸ್ಬೇಕಾದ್ರೆ ಆನೋಡ್ ಏನು ಕ್ಯಾಥೋಡ್ ಏನು ಅನ್ನೋದು ಗೊತ್ತಾಗಲ್ಲ. ಧನಾಗ್ರ ಮತ್ತೆ ಋಣಾಗ್ರ ಅದನ್ನ ಸರಿಯಾಗಿ ಐಡೆಂಟಿಫೈ ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಸರ್, ಪ್ರಯೋಗನೇ ತಪ್ಪಾಗ್ಬಿಡುತ್ತೆ. ಹೌದು, ನಿಜ. ಸೊ ಇಂತಹ ಸಮಯದಲ್ಲಿ ನೀವು ಹೇಳಿದಾಗ ಅದನ್ನ ಅವರು ಕರೆಕ್ಟಾಗಿ ಗುರುತಿಸಿದ್ರೆ ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಸಿಗುತ್ತೆ ಸರ್, ಇಲ್ಲಾಂದ್ರೆ ಮಾರ್ಕ್ಸು ಹೊರಟೋಗುತ್ತೆ. ಈಗ ಫಸ್ಟ್ ಅಂದರೆ ಪಾರ್ಟ್ ಎನಲ್ಲಿ 4th ಮೇನ್ ಬರೋಣ. ಇದು 3 ಅಂಕದ ಪ್ರಶ್ನೆ. ಇವಾಗಲೇ ಕೂಡ ಹೇಳಿದ್ರಿ 2 ಅಂಕದ ಬಗ್ಗೆ ಮಾತಾಡಿದ್ವಿ. 3 ಅಂಕದ ಪ್ರಶ್ನೆಗಳು ಯಾವ್ದು ಬರುತ್ತೆ, ಹೇಗೆ ಬರುತ್ತೆ, ಹೇಗೆ ಉತ್ತರಿಸ್ಬೇಕು, ಅದ್ರ ಬಗ್ಗೆ ಹೇಳಿ ಸರ್. ಈ 3 ಅಂಕ ಪ್ರಶ್ನೆ ಒಂದೊಂದು ಅಂಕನ ಪ್ರಶ್ನೆಗಳನ್ನ 3 ಪ್ರಶ್ನೆಗಳು ಕೇಳ್ಬೋದು, ಅಥವಾ 1 ಅಂಕ 2 ಅಂಕ ಈ ತರ ಕಾಂಬಿನೇಷನ್ ಅಲ್ಲಿ ಕೇಳ್ತಾರೆ. ಉದಾಹರಣೆಗೆ ನಾ ಹೇಳಿದಾಗೆ ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕೇಳ್ಬೋದು, ಅಥವಾ ರಿಫ್ರಾಕ್ಷನ್ ಅಂತ ಕೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿರ್ತಾರೆ, ವಾಟ್ ಈಸ್ ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್ ಅಂತ ಕೇಳ್ಬೋದು. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಬಹಳ ಈಸಿಯಾಗಿರುತ್ತೆ. ನೀವು ಯಾರ್ಯಾರು 1 ಅಂಕ 2 ಅಂಕ ಓದಿರ್ತೀರಾ ಅದೇನೆ ಇಲ್ಲಿ 1 ಅಂಕ 2 ಅಂಕ ಅಂತ ಸೇರಿಸಿ 3 ಅಂಕ ಮಾಡಿರ್ತಾರೆ. ಮತ್ತೆ ಇಂಟರ್ನಲ್ ಚಾಯ್ಸ್ ಇರುತ್ತೆ ನಿಮಗೆ, ಇದನ್ನ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಏನಾದ್ರೆ ಒಂದ್ ಪ್ರಶ್ನೆ ಗೊತ್ತಿರುತ್ತೆ, ಇನ್ನೊಂದು ಪ್ರಶ್ನೆ ಗೊತ್ತಿರಲ್ಲ. ಸೊ ಫುಲ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲಿ ಚಾಯ್ಸ್ ಇರುತ್ತೆ ಅವರಿಗೆ. ಹೌದು, ಆಂತರಿಕ ಆಯ್ಕೆಗಳಿರುತ್ತೆ. 2 ಮಾರ್ಕ್ಸ್ ಅಲ್ಲಿ ಇರಲ್ಲ, 3 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಈ 3 ಮಾರ್ಕ್ಸ್ ಪ್ರಶ್ನೆ ಅಂದ್ರೆ ಅಂತ ದೊಡ್ಡ ಪ್ರಶ್ನೆ ಏನು ಕೇಳಲ್ಲ. 1 ಅಂಕ 2 ಅಂಕ ಸೇರಿಸಿ 3 ಅಂಕ ಮಾಡಿರ್ತಾರೆ. ಓಕೆ, ಸೊ ಅದರಿಂದ ಅವರಿಗೆ ಆನ್ಸರ್ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಸರ್. ಓಕೆ, ಯಾವ್ದಾದ್ರು ಪ್ರಶ್ನೆ ತಗೋಬೋದಾ? ಖಂಡಿತ. ಈಗ ತಾನೇ ಹೇಳಿದೆ ನನಗೆ. ಉದಾಹರಣೆಗೆ ಇನ್ನೊಂದು ಹೇಳಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ನೀವು ತಗೊಂಡು ಅಂದ್ರೆ ವಾಟ್ ಈಸ್ ಸೋಲೆನಾಯ್ಡ್ ಅಂತ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕೇಳ್ತಾರೆ. ನೋಡಿ, ಅದು 1 ಮಾರ್ಕ್, ಇದು ಕೂಡ 1 ಮಾರ್ಕ್. ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಮಾರ್ಕ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಅವರ್ ಹೌಸ್ ಅಂತ ಹೇಳ್ತಾರೆ, ಅಥವಾ ಇನ್ ಅವರ್ ಹೋಮ್ ಅಂತ, ಅಥವಾ ಇನ್ ಅವರ್ ಕಂಟ್ರಿ ಅಂತ ಕೂಡ ಕೇಳ್ತಾರೆ. ಸೊ ಇದೆಲ್ಲ ನಿಮಗೆ ABC ಅಂತಿದೆ. ಎ ಅನ್ನೋದೇನೋ 1 ಮಾರ್ಕ್, ಬಿನು ಕೂಡ 1 ಮಾರ್ಕ್, ಸಿನು ಕೂಡ 1 ಮಾರ್ಕ್, ಸೇರಿಸಿ ಏನಾಗುತ್ತೆ 3 ಅಂಕ ಆಗುತ್ತೆ. ಸೊ ಮಗು ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾಗಿ ಆಯ್ಕೆ ಮಾಡ್ಕೊಂಡು ವಾಟ್ ಈಸ್ ಸೋಲೆನಾಯ್ಡ್ ಅಂತ ಕೇಳಿದ್ದಾರೆ, ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂತಹ ಸೋಲೆನಾಯ್ಡ್ ಅಂದಾಗ ಅದ್ರ ಕಾಯಿಲ್ ಫಾರ್ಮೇಶನ್ ಆಗಿ ಅದನ್ನ ಹೇಳ್ಬೇಕಾಗುತ್ತೆ. ಓಕೆ, ಇನ್ಯಾವುದಾದ್ರು ಪ್ರಶ್ನೆ? ನಿಮಗೆ ಇನ್ಯಾವುದಾರ ಪ್ರಶ್ನೆ ಅಂದ್ರೆ ಗಿವ್ ರೀಸನ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಗಿವ್ ರೀಸನ್ಸ್ ಅಲ್ಲಿ ನಮಗೆ ಈಗ ಟಂಗ್ಸ್ಟನ್ ಫಿಲಮೆಂಟ್ ಬಲ್ಬ್, ಹೌದು, ಅದರಲ್ಲಿ ಯಾಕೆ ನಾವು ಟಂಗ್ಸ್ಟನ್ ಯೂಸ್ ಮಾಡ್ತೀವಿ, ಬೇರೆ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆಗ ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು. ಟಂಗ್ಸ್ಟನ್ಗೆ ಯಾಕೆ ಅಂದ್ರೆ ಹೈ ರೆಸಿಸ್ಟೆನ್ಸ್ ಇರುತ್ತೆ, ಅದರ ಲೆಂತ್ ಜಾಸ್ತಿ ಇರುತ್ತೆ, ಥಿಕ್ನೆಸ್ ಕಡಿಮೆ ಇರುತ್ತೆ, ಮತ್ತೆ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಈ 3 ಪಾಯಿಂಟ್ಗಳನ್ನ ಬರಬೇಕು. 2 ಪಾಯಿಂಟ್ಗಳು ಬರೋದು ಕೂಡ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಪಾಯಿಂಟ್ಸ್ಗಳು ಬರೋದ್ರೆ ಸಾಕಾಗುತ್ತಾ? ಸೈನ್ಸ್ ಅಲ್ಲಿ ಗಿವ್ ರೀಸನ್ಸ್ ಅಂತ ಕೇಳಿರೋದ್ರಿಂದ ಸರ್ ಅದಕ್ಕೆ ಸರಿಯಾಗಿ ಈ 3 ರೀಸನ್ ಅಲ್ಲಿ 2 ರೀಸನ್ಸ್ ಬರೀಲೇಬೇಕು. 2 ರೀಸನ್ ಕೊಟ್ಟರು ನಿಮ್ಗೆ ಉತ್ತರ ಪೂರ್ತಿ ಸಿಗುತ್ತೆ, ಅಂಕನೂ ಕೂಡ ಪೂರ್ತಿ ಸಿಗುತ್ತೆ ಅಂತ ಹೇಳ್ತಾ. ಓಕೆ, 5ನೇ ಮೇನ್. ಈಗ ಪಾರ್ಟ್ ಏನಲ್ಲಿ 5ನೇ ಮೇನ್ ಬರೋದಾದ್ರೆ ಇದು ಕೂಡ 4 ಅಂಕದ ಪ್ರಶ್ನೆ. 2 ಪ್ರಶ್ನೆ ಬರಿಬೇಕಾಗುತ್ತೆ. 4 ಅಂಕ ಪ್ರಶ್ನೆ ಅಂತಂದಾಗ 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ರೆ ಮೊದಲೈತೆ 8 ಅಂಕ ಇಲ್ಲೇ ಬಂದ್ಬಿಡ್ತು ಅಲ್ವಾ? ಹೌದು ಸರ್. ಸೊ ಈ ಸತಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಮುಂಚೆ ಸ್ಟೇಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅರೌಂಡ್ ದ ಮ್ಯಾಗ್ನೆಟ್ ಅಂತ ಕೇಳಿ. ಸೊ 2 ಪಾಯಿಂಟ್ 3 ಪಾಯಿಂಟ್ ಬರೀತಾರೆ. ಈಗ ಹೌ ಯು ಆರ್ ಡ್ರಾಯಿಂಗ್ ದ ವರ್ಡ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್, ಎಕ್ಸ್ಪ್ಲೈನ್ ದಟ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ಸೊ ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಆ ತರದ್ ಒಂದು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಮಕ್ಕಳು ರೆಡಿ ಆಗ್ಬೇಕು. ಅಂದ್ರೆ ಅದನ್ನ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಂಡು ಬರೀಬೇಕು. ಇದಕ್ಕೆ ಯಾಕೆಂದ್ರೆ ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ. ಸೊ ಒಟ್ಟು ನಿಮಗೆ 2 ಪ್ರಶ್ನೆಗಳು ಬರುತ್ತೆ, ಇದರಲ್ಲಿ ನಿಮಗೆ 1 ಇಂಟರ್ನಲ್ ಚಾಯ್ಸ್ ಇರುತ್ತೆ. ಸೊ ಅದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಂಡು ಮಾಡಬೇಕು. ನಾ ಹೇಳಿದಾಗೆ 2 ಅಂಕದ ಪ್ರಶ್ನೆಗಳನ್ನ 2 ಪ್ರಶ್ನೆಗಳ ತರ ಕೇಳಿರ್ತಾರೆ. ಓಕೆ, ಈಗ 4 ಅಂಕದ ಪ್ರಶ್ನೆಗಳು ಯಾವ್ದಾದ್ರು 1, 2 ತಗೊಂಡು ಈ ತರ ವಿವರಿಸಿದ್ರೆ ಈ ತರ ಬರೆದ್ರೆ ಆಗುತ್ತೆ ಅಂತ ಹೇಳ್ಬೋದಾ? ಖಂಡಿತವಾಗ್ಲು. ಈಗ ಉದಾಹರಣೆಗೆ ನಾನು ಲೈಟ್ ಚಾಪ್ಟರ್ ತಗೊಳ್ತೀನಿ. ಈ ಲೈಟ್ ಚಾಪ್ಟರ್ ಅಲ್ಲಿ ಒಂದು ಲೆಕ್ಕಗಳಿರುತ್ತೆ. ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ಚಾಪ್ಟರ್ ಅಲ್ಲಿ ಲೆಕ್ಕಗಳನ್ನ ಕೇಳ್ತಾರೆ. ಸೊ ಲೆಕ್ಕಗಳಿಗೆ 2 ಮಾರ್ಕ್ಸ್ ಇರುತ್ತೆ. ಒಂದು ಲೆನ್ಸ್ ಫಾರ್ಮುಲಾ ಅಂತ ಬರುತ್ತೆ, ಇನ್ನೊಂದು ಮಿರರ್ ಫಾರ್ಮುಲಾ ಅಂತ ಬರುತ್ತೆ. ಸೊ ಆ ಮಗು ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದಕ್ಕೆ ನಿಮಗೆ 1 ಅಂಕ ಅಥವಾ ಅರ್ಧ ಅಂಕ ಸಿಗುತ್ತೆ. ಅದಾದ್ಮೇಲೆ ಅದಕ್ಕೆ ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಸರಿಯಾಗಿ ಲೊಕೇಟ್ ಮಾಡಿ ಬರೆದ್ರೆ ಅದಕ್ಕೂ ಕೂಡ ಅಂಕಗಳು ಸಿಗುತ್ತೆ. ಅದಾದ್ಮೇಲೆ ಅದರಲ್ಲಿ ನೇಚರ್ ಅಥವಾ ಇನ್ನೊಂದು ಪ್ರಶ್ನೆ ಏನ್ ಮಾಡ್ತಾರೆ, ರೇ ಡಯಾಗ್ರಾಮ್ ಅಂತ ಕೇಳ್ತಾರೆ. ಒಟ್ಟು ನಿಮಗೆ 4 ಅಂಕಗಳು ಸಿಗುತ್ತೆ ಸರ್. ಬಹಳ ಸುಲಭವಾಗಿ ಅಂಕವನ್ನ ತಗೋಬಹುದು. ಈಗ 3 ಪಾರ್ಟ್ ಇರೋದ್ರಿಂದ ಕ್ವಶನ್ ಪೇಪರ್ ನೋಡ್ತಾ ಇದ್ರೆ 12ರಿಂದ 13 ಪೇಜ್ ಇದೆ. ಹೌದು ಸರ್. ವಿದ್ಯಾರ್ಥಿಗಳು ಅಲ್ಲೇ ಭಯ ಶುರು ಆಗ್ಬೋದೇನೋ? ಖಂಡಿತ ಇಲ್ಲ. ಮಕ್ಕಳು ಅದನ್ನ ಒಂಥರ
ಸ್ಪೋರ್ಟಿವ್ ಆಗಿ ತಗೋಬೇಕು. ಮತ್ತೆ ಅದಕ್ಕೋಸ್ಕರ ಆ ಭಯ ಹೋಗ್ಲಿ ಅಂದ್ಬಿಟ್ಟೆ ನಮಗೆ ಪರೀಕ್ಷಾ ಮಂಡಳಿಯವರು ಅದೇ ತರನೇ ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿ ಕೊಟ್ಟಿದ್ದಾರೆ. ಮಕ್ಕಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಪ್ರಿಪರೇಟರಿ ಏನಾಗ್ತಾ ಇದೆ, ಪ್ರಿಪರೇಟರಿ ಕೂಡ ಸೇಮ್ ಇದೇ ಪ್ಯಾಟರ್ನ್ ಇರುತ್ತೆ. ಖಂಡಿತ ಸರ್, ಖಂಡಿತ. ಅಂದ್ರೆ ಈಗ ಮಕ್ಕಳಿಗೆ ನಾವು ಒಂದ್ 2-3 ಬಾರಿ ತಯಾರಿ ಕೂಡ ಮಾಡ್ಬಿಟ್ಟಿರ್ತೀವಿ, ಹಿಂಗೆ ಇರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳಿ ಅಲ್ವಾ. ಅದರಿಂದ ಪಾಪ ಅವ್ರಿಗೆ ಗೊಂದಲ ಏನಾಗೋದಿಲ್ಲ. ಖಂಡಿತ ಗೊಂದಲ ಏನಾಗಲ್ಲ, ಅವರ ಒಂದು ಭಯ ಏನಾಗುತ್ತೆ ಹೋಗುತ್ತೆ, ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಈಗ ಏನು ಪರೀಕ್ಷಾ ಮಂಡಳಿ ಕೂಡ 4 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಟ್ಬಿಟ್ಟಿದೆ. ಈ 4 ಪ್ರಶ್ನೆ ಪತ್ರಿಕೆಗಳು ಹಾಗೆ ಕೂಡ ಒಂದು ಬ್ಲೂ ಪ್ರಿಂಟ್ ನೋಡ್ಕೊಂಡ್ರೆ ಅದ್ರ ಪ್ರಕಾರ ನೋಡ್ಕೊಂಡ್ರೆ ಸಾಕಂತ ಕಾಣುತ್ತಲ್ವಾ. ಖಂಡಿತ. ಈಗ ಯಾವುದೇ ಒಂದು ಮಗುಗೆ ಒಂದು ಸಬ್ಜೆಕ್ಟ್ನಲ್ಲಿ ಭಯ ಅನ್ನೋದಿತ್ತು ಅಂದರೆ ಅಥವಾ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದರೆ ಈ ಒಂದು ಸಹಾಯನ ಪಡ್ಕೊಳ್ಬೇಕು. ಇದನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಾನು ಸೆಂಟಮ್ ಕೂಡ ತಗೊಳ್ಬಹುದು ಅನ್ನೋ ಒಂದು ಭರವಸೆ ಬರುತ್ತೆ ಮಕ್ಕಳಲ್ಲಿ, ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸಲ್ಲಿ ಜಯ ಸಿಗುತ್ತೆ ಸರ್ ಅವ್ರಿಗೆ. ಓಕೆ, ಈಗ ಪಾರ್ಟ್ ಬಿ ಬರೋದವರೆ ಕೆಮಿಸ್ಟ್ರಿ ಸಂಬಂಧಪಟ್ಟಂಗೆ ಮಾತಾಡೋಣ. 6ನೇ ಮೇನಿಂದ ಶುರು ಆಗುತ್ತೆ. ಹೌದು ಸರ್, ಅಲ್ವಾ? ಹೌದು. ಓಕೆ, ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳೇನಾ? 1 ಅಂಕದ ಪ್ರಶ್ನೆಗಳಿರುತ್ತೆ. ಸೊ 1 ಅಂಕದ ನಿಮಗೆ 2 ಅಥವಾ 3 MCQ ಪ್ರಶ್ನೆಗಳು ಬರುತ್ತೆ ಸರ್. ಸೊ ಅಲ್ಲಿ ನಿಮಗೆ ಫಿಸಿಕ್ಸ್ ಅಲ್ಲಿ ಆ ತರ ಅಲ್ಲಿ 2 ಅಂಕ ಇದ್ರೆ ಇಲ್ಲಿ 3 ಅಂಕ ಬರುತ್ತೆ, ಅಥವಾ ಇಲ್ಲಿ 2 ಅಂಕ ಇದ್ರೆ ಅಲ್ಲಿ 3 ಅಂಕ. ಸೊ ಈ ತರ ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲೂ ಅಷ್ಟೇ ನಿಮಗೆ ಮುಂಚೆ ಹೇಳ್ದಂಗೆ MCQ ಪ್ರಶ್ನೆ ಕೆಲವು ಮಕ್ಕಳಿಗೆ ಬಹಳ ಈಸಿ, ಯಾಕೆಂದ್ರೆ ಪ್ರಶ್ನೆಗಳಲ್ಲೇ ಇರುತ್ತೆ, ಓದಿರ್ತಾರೆ, ಈಸಿಯಾಗಿ ರೆಕಗ್ನೈಸ್ ಮಾಡಿ ಬರೀತಾರೆ. ಕೆಲವು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದ್ರೂ ಕೂಡ ಮೆಜಾರಿಟಿ ಆಫ್ ಮಕ್ಕಳು ಇದನ್ನ ಇಷ್ಟಪಡ್ತಾರೆ. ಓಕೆ, ಯಾವ್ದಾದ್ರು ಪ್ರಶ್ನೆಗಳು ಹೇಳ್ಬೋದಾ? ಈಗ ನೋಡಿ, ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ವೆನ್ ಎಕ್ಸ್ಪೋಸ್ ಟು ಸನ್ಲೈಟ್. ದಿಸ್ ಇಸ್ ಬಿಕಾಸ್ ಸಿಲ್ವರ್ ಕ್ಲೋರೈಡ್, ಆಪ್ಷನ್ ಎ, decomposes to form silver, decomposes to form chlorine, combines with oxygen, react with atmospheric moisture. ಇದು ರಾಸಾಯನಿಕ ಕ್ರಿಯೆಗಳ ವಿಧಗಳು, ಅಂದ್ರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಬರುತ್ತೆ. ಅದರಲ್ಲಿ ನೀವು ಡಿಸ್ಪ್ಲೇ ಅದು decomposes to form silver, ಅದು ಕರೆಕ್ಟ್. ಅದು ಅಂದ್ರೆ ಸಿಲ್ವರ್ ಕ್ಲೋರಿನ್ ಅನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಈ ಸಿಲ್ವರ್ ಕ್ಲೋರೈಡ್ ಡಿಕಂಪೋಸಸ್ ಟು ಫಾರ್ಮ್ ಸಿಲ್ವರ್ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಗೊತ್ತಿದ್ರೆ ಖಂಡಿತವಾಗ್ಲೂ ಅದನ್ನ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ 7th ಮೇನ್, ಇದು ಕೂಡ 1 ಅಂಕದ ಪ್ರಶ್ನೆಗಳಲ್ವಾ? ಹೌದು ಸರ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಇದು 1 ಲೈನಲ್ಲಿ ಬರೋದು ಸಾಕಾ ಹೇಗೆ? ಅದೇ ತರನೇ. ಉದಾಹರಣೆಗೆ ಈಗ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಕಾಂಪೌಂಡ್ ನ ಕೊಟ್ಬಿಟ್ಟು ಅದರ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕೇಳ್ತಾರೆ. ಸೊ ಉದಾಹರಣೆಗೆ ಮೆಜಾರಿಟಿ ಪ್ರಶ್ನೆ ಬರೋದ್ರಲ್ಲಿ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಅಂತ ಕೇಳ್ತಾರೆ. ಸೊ ಅದನ್ನ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ವಿದ್ಯಾರ್ಥಿ ಅಂಕಗಳನ್ನ ಪಡಿಬಹುದು. ಇಲ್ಲೊಂದು ಕೇಳಿದ್ದಾರೆ, ವಾಟ್ ಈಸ್ ರೋಸ್ಟಿಂಗ್ ಇನ್ ಮೆಟಲರ್ಜಿ ಅಂತ ಕೇಳಿದ್ದಾರೆ. ಉತ್ತರ ಪ್ರಶ್ನೆನೇ ಇದೆ, ವಾಟ್ ಈಸ್ ರೋಸ್ಟಿಂಗ್ ಇನ್ ಮೆಟಲರ್ಜಿ. ರೋಸ್ಟಿಂಗ್ ಅಂದ್ರೆ ಏನು? ಜಸ್ಟ್ ಫ್ರೈಯಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ರೋಸ್ಟ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ಮಾಯಿಶ್ಚರ್, ಇದರಿಂದ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ಕೂಡ ಕೇಳ್ತಾರೆ, ಅದನ್ನ ಅವರು ಉತ್ತರ ಮಾಡಬಹುದು. ಹಾಗೇನೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಕನ್ಸಿಡರ್ಡ್ ಆಸ್ ಎ ಸ್ಟ್ರಾಂಗ್ ಆಸಿಡ್, ವೈ ಅಂತ ಕೇಳಿದ್ದಾರೆ. ಆಸಿಡ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ H+ ಅಯಾನ್ ಜಾಸ್ತಿ ಇದ್ದಾಗ ಅದು ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಸೊ ಅದರಿಂದ ಅವರು ಉತ್ತರನ ಇಲ್ಲಿ ಹೇಳ್ಬೋದು ಸರ್. ಓಕೆ, ಅಂದ್ರೆ ಈಗ ನಾವು 1 ಅಂಕದ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಯಾವ್ದು ಬೇಕಾದ್ರೂ ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ಅಂದ್ರೆ ಸಮಗ್ರವಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳೇಬೇಕಾಗುತ್ತೆ ಸರ್. ಇಲ್ಲಿ ಏನ್ ಬೇಕಂದ್ರೆ ಆ ಚಾಪ್ಟರ್ ಅಲ್ಲಿ ಪರ್ಟಿಕ್ಯುಲರ್ ಫಿಕ್ಸ್ ಮಾಡಿದ್ದಾರೆ. ಸೊ ಬ್ಲೂ ಪ್ರಿಂಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಅದೇ ತರ ಅಲ್ಲಿ ಕೇಳಿ. ಈಗ ಪಾರ್ಟ್ ಬಿ ನಲ್ಲಿ 8th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಏನು 2 ಅಂಕದ ಪ್ರಶ್ನೆಗಳು. ಇದು ಕೂಡ ಅದೇ ರೀತಿ ಇರುತ್ತೆ. ಮತ್ತೆ ಯಾವ ಪ್ರಶ್ನೆಗಳು ಬರಬಹುದು, ಚಾಪ್ಟರ್ ಕೂಡ ಆಗ್ಲೇ ಕೂಡ ಹೇಳ್ಬಿಟ್ರಿ, ವೇಟೇಜ್ ಆಫ್ ಮಾರ್ಕ್ಸ್ ಹೇಗಿರುತ್ತೆ ಅಂತ ಹೇಳಿ ಚಾಪ್ಟರ್ ಅಲ್ಲಿ. ಈಗ ಅದೇನೆ ನೀವು ಈಗ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿ 2 ಪ್ರಶ್ನೆಗಳನ್ನ ಹಿಂಗ್ ಬರೆದ್ರೆ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಸೈನ್ಸ್ ಅಲ್ಲಿ ವೈ, ಹೌ ಅನ್ನೋ ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಗಿವ್ ರೀಸನ್ಸ್ ಅಂತ ಇದೆಯಲ್ಲ, ಅದೊಂದು ಕ್ವಶನ್ ಇದ್ದೇ ಇರುತ್ತೆ ಸರ್. ಸೊ ಗಿವ್ ರೀಸನ್ಸ್ ಮಕ್ಕಳು ಬಹಳ ಈಸಿಯಾಗಿ ಆನ್ಸರ್ ಮಾಡಬಹುದು. ಉದಾಹರಣೆಗೆ ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್ ಅಂತ ಕೇಳಿದ್ರು. ಬಹಳ ಸರಳ ಪ್ರಶ್ನೆ. ಅದು ಎಷ್ಟು 6, 7, 8ನೇ ಕ್ಲಾಸ್ 9ನೇ ಕ್ಲಾಸ್ ಕೂಡ ಕಲ್ತಿದ್ದಾರೆ. ಆರಾಮಾಗಿ ಅದನ್ನ ಉತ್ತರ ಮಾಡಬಹುದು. ರೀಸನ್ಸ್ಗಳು ಜಾಸ್ತಿ ಕೇಳ್ತಾರೆ ಅಂತ ಹೇಳ್ತೀರಿ. ಅಲ್ಲ, ಒಂದು ಕ್ವಶನ್ ಇದ್ದೇ ಇರುತ್ತೆ ಸರ್, ಗಿವ್ ರೀಸನ್ಸ್ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಅದನ್ನ ಆನ್ಸರ್ ಮಾಡೋದು. ಹಾಗೇನೆ ಮೆಗ್ನೀಷಿಯಂ ಮೆಟಲ್ ಡಿಸ್ಪ್ಲೇಸಸ್ ಕಾಪರ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಇದು ಅಷ್ಟೇ ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮೆಗ್ನೀಷಿಯಂ ಹೈಲಿ ರಿಯಾಕ್ಟಿವ್ ದ್ಯಾನ್ ವಾಟ್ ಕಾಪರ್. ಸೊ ಅದರಿಂದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್, ಅದು ಹೇಳ್ಕೊಟ್ಟಿದ್ದೀವಿ, ಅದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸರ್. ಮತ್ತೆ ಇಲ್ಲಿ ಡ್ರಾಯಿಂಗ್ ಕೂಡ ಕೇಳಬಹುದಲ್ಲ? ಖಂಡಿತವಾಗಿ. ನಾನು ಹೇಳಿದೆ, ನಾನು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತಿದೆ. ಅದರಲ್ಲಿ ಮೆಜಾರಿಟಿ ಆಫ್ ದಿ ಮಕ್ಕಳು ಏನು ತಪ್ಪು ಮಾಡ್ತಾರೆ ಅಂದ್ರೆ ಆನೋಡ್ ಯಾವುದು, ಕ್ಯಾಥೋಡ್ ಯಾವುದು ಅನ್ನೋದು ತಪ್ಪು ಮಾಡ್ತಾರೆ. ಅದನ್ನ ಸರಿಯಾಗಿ ಅದನ್ನ ಗುರ್ತಿಸಿ ಮಾಡಿದ್ರೆ ಫುಲ್ ಅಂಕ ಸಿಗುತ್ತೆ ಸರ್. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು. ಹೌದು ಸರ್, ಹೌದಲ್ವಾ? ಆನೋಡ್ ಮತ್ತೆ ಕ್ಯಾಥೋಡ್ ಅದನ್ನ ಸರಿಯಾಗಿ ಋಣಾಗ್ರ ಮತ್ತು ಧನಾಗ್ರ ಅನ್ನೋದನ್ನ ಸರಿಯಾಗಿ ಗುರ್ತಿಸಿ ಇದು ಮಾಡಬೇಕು. ಕೆಮಿಸ್ಟ್ರಿನಲ್ಲಿ
ನೀಟಾಗಿ ಒಂದು ಕಾರ್ಟೂನ್ ತರ ಚಿತ್ರ ತರ ಬರೀಬಾರ್ದು, ಅದನ್ನ ಸ್ಕೇಲ್ ಬೆಳೆಸ್ಕೊಂಡು ಪೆನ್ಸಿಲ್ ಬೆಳೆಸ್ಕೊಂಡು ನೀಟಾಗಿ ಬರೆದ್ರೆ ಫುಲ್ ಅಂಕ ಸಿಗುತ್ತೆ. ಈಗಿನ ಮಕ್ಕಳು ಕಾರ್ಟೂನ್ ತರ ಚಿತ್ರ ಬರೀತಾರೆ, ಆ ತರ ಬರೆದ್ರೆ ಹೆಚ್ಚಿನ ಅಂಕ ಸಿಗೋದು ಕಷ್ಟ ಸರ್. ಡಯಾಗ್ರಾಮ್ ಕೂಡ ಕ್ಲೀನ್ ಆಗಿ ಕಾಣಬೇಕಾಗುತ್ತೆ. ಹೌದು. ಆಮೇಲೆ ಇನ್ನೊಂದೇನ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಪೆನ್ನಲ್ಲೇ ಬರ್ಬಿಡ್ತಾರೆ. ಹೌದು. ಅದು ತಪ್ಪಲ್ವಾ? ಹೌದು ಸರ್. ಪೆನ್ಸಿಲಲ್ಲೇ ಬಿಟ್ಟು ಬರೆದು ಕ್ಲೀನ್ ಆಗಿ ಅದನ್ನ ಮಾರ್ಕ್ ಎಲ್ಲ ಮಾಡಿ ಫಂಕ್ಷನ್ಸ್ ಎಲ್ಲ ಏನು ಅಂತ ಬರಿಬೇಕಲ್ವಾ? ಖಂಡಿತ ಸರ್. ಪರೀಕ್ಷೆನಲ್ಲಿ ಒಂದೊಂದ್ಸತಿ ಅವರೇ ಕೊಟ್ಬಿಟ್ಟಿದ್ದಾರೆ ಯಾವ್ದನ್ನ ಗುರುತಿಸಬೇಕು ಅಂತ, ಅದನ್ನ ಗುರುತಿಸಿದ್ರೆ ಸಾಕು. ಅಥವಾ ಅವ್ರು ಕೇಳಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಒಂದೊಂದು ಮಿನಿಮಮ್ 4ರಿಂದ 5 ಭಾಗಗಳನ್ನ ಗುರುತಿಸಿದ್ರೆ ಅನುಕೂಲ. ಓಕೆ, ಈಗ 9ನೇ ಮೇನ್ಗೆ ಬಂದ್ಬಿಡೋದಾದ್ರೆ 3 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ ಆಂತರಿಕ ಚಾಯ್ಸ್ ಇರುತ್ತಲ್ವಾ? ಹೌದು ಸರ್. ಇದರಲ್ಲಿ ಸಮೀಕರಣಗಳನ್ನ ಬ್ಯಾಲೆನ್ಸ್ ಮಾಡೋದು, ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್ ಅಂತ. ಸೊ ಎಡಗಡೆ ಮತ್ತೆ ಬಲಗಡೆ ಈಕ್ವೇಶನ್ಸ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ನ ನೋಡಿ ಬ್ಯಾಲೆನ್ಸ್ ಮಾಡಬೇಕು. ಕೆಲವು ಬಹಳ ಈಸಿ ಆಗಿರುತ್ತೆ. ಒಟ್ಟು 3 ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ಸ್ ಕೇಳಿರ್ತಾರೆ. ಅದರಲ್ಲಿ 2 ಸ್ವಲ್ಪ ಕಷ್ಟ ಇರುತ್ತೆ, ಒಂದಂತೂ ಬಹಳ ಈಸಿ ಇರುತ್ತೆ. ಸೊ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಸರಿಗೆ ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ಅಂಕನ ಪಡಿಬಹುದು ಸರ್. ಅದರಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನಿಮಗೆ Mg+N2 Mg3N2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೆಗ್ನೀಷಿಯಂ ಎಡಗಡೆ ಎಷ್ಟಿದೆ, ಬಲಗಡೆನೂ ಅಷ್ಟೇ ಇರಬೇಕು. ಆದ್ರೆ ಬಲಗಡೆ 3 ಇದೆ, ಎಡಗಡೆ 3 ಇಲ್ಲ. ಸೊ 3 ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಆ ತರ ಒಂದು ಕಾನ್ಸೆಪ್ಟ್ ಇರಬೇಕು. ಎಡಗಡೆ 2 ನೈಟ್ರೋಜನ್ ಇದೆ, ಬಲಗಡೆನೂ ಕೂಡ 2 ನೈಟ್ರೋಜನ್ ಇದೆ. ಸೊ ಬ್ಯಾಲೆನ್ಸ್ ಆಗಿದೆ. ಸೊ ಈ ತರ ಅವರು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಅದನ್ನ ಒಂದು ಪ್ರಯತ್ನ ಮಾಡ್ಬೇಕು, ಎಡಗಡೆ ಬಲಗಡೆ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಫುಲ್ ಮಾರ್ಕ್ಸ್ ನ ತಗೊಳ್ಬಹುದು ಮಕ್ಕಳು. ಅಂದ್ರೆ 3 ಅಂಕ ಅಂತಂದಾಗ ಅಂದ್ರೆ ಒಂದು ಈಕ್ವೇಶನ್ ಅಂತ ಬರೆದು ಬಿಟ್ರೆ ಸಾಕಾಗುತ್ತವೆಲ್ಲ ಹೇಗೆ? ಇಲ್ಲ ಸರ್, ಅವರು ಕೊಟ್ಟಿರೋದು ವರ್ಡ್ ಈಕ್ವೇಶನ್ ಅಂತ ಇರುತ್ತೆ. ಅವರೇ ಒಂದು ವಾಕ್ಯಗಳಲ್ಲಿ ಕೊಟ್ಟಿರ್ತಾರೆ ವರ್ಡ್ ಈಕ್ವೇಶನ್ ಅಂತ, ಅದನ್ನ ಕನ್ವರ್ಟ್ ಮಾಡಬೇಕು. H2 ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಫಾರ್ಮಿಂಗ್ ವಾಟರ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನ ಅವರು ಸಿಂಬಾಲಿಕಲಿ ಈಕ್ವೇಶನ್ ರೂಪದಲ್ಲಿ ಮಾಡಬೇಕು, ಮತ್ತೆ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ ಹಾಗೆ ಅವರೇ ಈಕ್ವೇಶನ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಮಾಡಬೇಕು. ಬಟ್ ಒಂದೊಂದ್ಸತಿ ಏನಾಗುತ್ತೆ, ವರ್ಡ್ ಈಕ್ವೇಶನ್ಸ್ ಕೊಟ್ಟಿರ್ತಾರೆ, ಆ ವರ್ಡ್ ಈಕ್ವೇಶನ್ ನೀವು ಈಕ್ವೇಶನ್ ಆಗಿ ಸಿಂಬಲ್ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. 3 ಅಥವಾ 2 ಅಂಕದಲ್ಲಿ ಬಂದೇ ಬರುತ್ತೆ. 3 ಅಥವಾ 2 ಅಂಕದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಇನ್ಯಾವ್ದಾದ್ರು ಬರ್ಬೋದಾ? ಅದೇ ಒಂದು ಎಕ್ಸ್ಪೆರಿಮೆಂಟ್ ನ ಕೊಡ್ತಾರೆ. ಎಕ್ಸ್ಪೆರಿಮೆಂಟ್ ನ ಕೊಟ್ಬಿಟ್ಟು ಕೂಡ ಅಲ್ಲಿ ನೀವು ಉದಾಹರಣೆಗೆ ಈಗ ಆಸಿಡ್ಸ್ ಅಂಡ್ ಬೇಸ್ ಅಂತ ಹೇಳಿದ್ರಿ, ಅದರಲ್ಲಿ pH ವ್ಯಾಲ್ಯೂಗಳನ್ನ ಕೊಟ್ಬಿಟ್ಟು ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೇಳಬಹುದು. ಅಥವಾ ಯಾವ ಫ್ರೂಟ್ಸ್ ಅಲ್ಲಿ ಆಸಿಡ್ಸ್ ಇದೆ ಅದನ್ನ ಕೂಡ ಕೇಳಬಹುದು. ಮತ್ತೆ pH ವ್ಯಾಲ್ಯೂಗಳನ್ನ ಕೊಟ್ಬಿಟ್ಟು ಅದರ ಡಿಕ್ರೀಸಿಂಗ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅದರ ಒಂದು ಸ್ಟ್ರಾಂಗ್ ಅಥವಾ ವೀಕ್ ಆಸಿಡ್ ಆಗಿ ಕ್ಲಾಸಿಫೈ ಮಾಡಬಹುದು. ಅಥವಾ ಅಸಿಡಿಕ್ ಸಾಲ್ಟ್ ಬೇಸಿಕ್ ಸಾಲ್ಟ್ ಅಂತ ಕ್ಲಾಸಿಫೈ ಮಾಡೋಕೆ ಕೇಳಬಹುದು. ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಇದ್ರಲ್ಲಿ ಯಾವ ಅಂದ್ರೆ ಒಂದು ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಹಾಕಿದಾಗ ಯಾವ ಸಾಲ್ಟ್ ಇದಾಗುತ್ತೆ, ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಹಾಕಿದಾಗ ಯಾವ ಸಾಲ್ಟ್ ಉತ್ಪತ್ತಿ ಆಗುತ್ತೆ, ಅದನ್ನ ಅವರು ಕ್ಲಾಸಿಫೈ ಮಾಡಬೇಕು ಅಥವಾ ಹೇಳಬೇಕು. ಆ ತರ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀನಿ. ಆ ತರ ಪ್ರಶ್ನೆಗಳನ್ನ ಕೂಡ ಅವರು ಕೇಳಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡಬೇಕಾಗುತ್ತಾ? ಅಂದ್ರೆ ಅವರೇ ಮಾಡಿರ್ತಾರೆ ಎಕ್ಸ್ಪೆರಿಮೆಂಟ್, ಅದನ್ನ ಅಬ್ಸರ್ವ್ ಮಾಡಿಕೊಂಡು ಮಕ್ಕಳು ಹೇಳ್ಬೇಕು. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು, ಯಾಕೆಂದ್ರೆ ಅದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಬರುತ್ತೆ. 3 ಅಂಕದ ಪ್ರಶ್ನೆಗಳು ಇನ್ಯಾವ್ದಾದ್ರು ಇದೆಯಾ, ಇಲ್ಲ 4 ಅಂಕಕ್ಕೆ ಹೋಗೋಣ? ಅಷ್ಟೇ ಸರ್. 3 ಅಂಕ ಪ್ರಶ್ನೆಗಳಲ್ಲಿ ಒಂದು ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಒಂದು ಬಂದೇ ಬರುತ್ತೆ, ಮತ್ತೆ ಒಂದು ಡಯಾಗ್ರಾಮ್ ಬರುತ್ತೆ. ಸೊ ಅದನ್ನ ಅಧ್ಯಯನ ಮಾಡಿದ್ರೆ ಇದರಲ್ಲಿ ಒಂದು ಇಂಟರ್ನಲ್ ಚಾಯ್ಸ್ ಇದ್ದೇ ಇರುತ್ತೆ. 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇಂಟರ್ನಲ್ ಚಾಯ್ಸ್ ಇದ್ದೇ ಇರುತ್ತೆ. 10ನೇ ಮೇನ್ ಬಂದ್ಬೋಣ ಅಲ್ವಾ? 4 ಅಂಕದ ಪ್ರಶ್ನೆ. ಎಸ್ ಸರ್. ಇದು ಬಹಳ ದೊಡ್ಡ ಮೇನ್ ಅಂತ ಕಾಣುತ್ತಲ್ವಾ? ಓಕೆ, ಯಾವ್ಯಾವ ಪ್ರಶ್ನೆಗಳು ಬರ್ಬೋದು, ಹೇಗೆ ಉತ್ತರ ಮಾಡಬೇಕು? 4 ಅಂತ ಪ್ರಶ್ನೆ ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಅನ್ನೋ ಪಾಠದಲ್ಲಿ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಇದರಲ್ಲಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಒಂದು ಚಾಪ್ಟರ್ ಬರುತ್ತೆ. ಅಲ್ಲಿ ಹೇಗೆ ಸಾಬೂನು ಹೇಗೆ ಕೊಳೆಯನ್ನ ನಿರ್ಮೂಲನೆ ಮಾಡುತ್ತೆ ಅಂದ್ರೆ ತೆಗೆಯುತ್ತೆ ಅನ್ನೋ ಒಂದು ಪ್ರಶ್ನೆಗಳನ್ನ, ಸ್ವಚ್ಛಗೊಳಿಸುತ್ತೆ ಅನ್ನೋದೊಂದು ಪ್ರಶ್ನೆಗಳು ಕೇಳ್ತಾರೆ. ಮತ್ತೆ ಅದರಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರಲ್ ಫಾರ್ಮುಲಾ ಬರುತ್ತೆ. ಉದಾಹರಣೆ ಹೇಳಬೇಕು ಅಂದ್ರೆ ಆಲ್ಕೇನ್ ಆಲ್ಕೀನ್ ಆಲ್ಕೈನ್ ಸೀರೀಸ್ ಅಂತ ಇರುತ್ತೆ, ಅದರಲ್ಲಿ ಜನರಲ್ ಫಾರ್ಮುಲಾ ಕೇಳ್ತಾರೆ. ಅಥವಾ ಅವುಗಳಿಗಿರುವ ವ್ಯತ್ಯಾಸಗಳನ್ನ ಕೇಳಬಹುದು. ಮತ್ತೆ ಅದರಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಅಂತ ಬರುತ್ತೆ. ಆಲ್ಕೋಹಾಲ್ಸ್ ಅಂದ್ರೆ ಆಲ್ಡಿಹೈಡ್ಸ್ ಅಂದ್ರೆ ಏನು, ಕೀಟೋನ್ಸ್ ಅಂದ್ರೆ ಏನು, ಅವುಗಳಿಗೆ ಬಳಸುವಂತಹ ಫಂಕ್ಷನಲ್ ಗ್ರೂಪ್ ಯಾವುದು, ಅದನ್ನ ಗುರುತಿಸಬೇಕು, ಅದ್ರ ಬಗ್ಗೆ ಬರುತ್ತೆ. ರಚನಾ ಸೂತ್ರಗಳು ಬರುತ್ತೆ. ಸೊ ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಹೆಚ್ಚಿನ ಅಂಕಗಳು ಬರುತ್ತೆ. ಅದರಿಂದ ಇದನ್ನ 4 ಅಂಕಗಳ ಪ್ರಶ್ನೆಗಳಲ್ಲಿ ನೀವು ಇದನ್ನ ನೋಡಬಹುದು. ಮತ್ತೆ ನಾ ಮುಂಚೆ ಹೇಳಿದಾಗೆ ಗಿವ್ ರೀಸನ್ಸ್ ಮತ್ತೆ ಪ್ರಾಯೋಗಿಕ ಪ್ರಶ್ನೆಗಳು ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ಔಟ್ ಅಂದ್ರೆ ಸೆಂಟಮ್ ಅಂಕಗಳನ್ನ ಪಡಿಬಹುದು. ಇದಕ್ಕಾಗಿ ಪರೀಕ್ಷಾ ಮಂಡಳಿಯವರು ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ ನಲ್ಲಿ 100ಕ್ಕೆ 100 ತಗೊಂಡಿರುವಂತಹ ಮಕ್ಕಳ ಪೇಪರ್ಗಳನ್ನ ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ನೀವು ಬಳಸ್ಕೊಂಡ್ರೆ ಹೇಗೆ ಆನ್ಸರ್ ಮಾಡಿದ್ರೆ, ಹೇಗೆ ಪ್ರೆಸೆಂಟ್ ಮಾಡಿದ್ರೆ
ನಿಮಗೆ 100ಕ್ಕೆ 100 ಅಂಕ ತಗೋಬಹುದು ಅನ್ನೋದನ್ನ ಮಕ್ಕಳಿಗೆ ಬಹಳ ಸಹಾಯ ಆಗುತ್ತೆ. ಅಲ್ಲ, ಈ ವರ್ಷ ಕೂಡ ನೀವು ಅದೇ ರೀತಿ ಅಂಕ ತಗೊಂಡು ನಿಮ್ಮ ಪತ್ರಿಕೆ ಕೂಡ ಹಾಕ್ಬೋದಲ್ವಾ? ಅವಕಾಶ ಖಂಡಿತ ಇದೆ. ಹೌದು ಸರ್, ಓದ್ಬೇಕಷ್ಟೇ ಹೌದು ಅಲ್ವಾ? ಈಗೇನು ವಿದ್ಯಾರ್ಥಿಗಳಿಗೆ ನೀವು ಆಗ್ಲೇ ಕೂಡ ಆರಂಭದಲ್ಲಿ ಹೇಳಿದ್ರಿ, ನಾವು ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದೀವಿ. ಈಗ ಪರೀಕ್ಷೆ ಅನ್ನೋದು ಭಯ ಅಲ್ಲ, ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ. ಹೌದು ಸರ್, ಈ ತರ ಪರೀಕ್ಷೆಗಳೆಲ್ಲ ನಾವು ಓದ್ಬೇಕಾದ್ರೆ ಖಂಡಿತ ಇರ್ಲಿಲ್ಲ, ಬಹಳ ಕಷ್ಟ ಇತ್ತು. 60 ಅಂಕ ತಗೊಳ್ಳೋದೇ ಬಹಳ ದೊಡ್ಡ ವಿಷಯ ಆಗಿತ್ತು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲದರಲ್ಲೂ ಕೂಡ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಿಮಗೆ ಮಾಡೋ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಹಾಗೆ ಸಾಲ್ವ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಕೂಡ ರೇಡಿಯೋದಲ್ಲೂ ಎಲ್ಲಾ ಕಡೆನೂ ಬಹಳ ಉತ್ತಮವಾಗಿ ಬರ್ತಾ ಇದೆ. ಟ್ಯೂಷನ್ಸ್ ಆಗಿರ್ಬೋದು, ಹಾಗೆ ಶಾಲೆಗಳಲ್ಲೂ ಕೂಡ ಎಲ್ಲಾ ಟೀಚರ್ಸ್ ಕೂಡ ಎಷ್ಟು ಸಾಧ್ಯ ಆಗುತ್ತೋ ವಿದ್ಯಾರ್ಥಿಗಳನ್ನ ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಲಿಕ್ಕೆ, ಅಥವಾ ಕಡಿಮೆ ಮಾರ್ಕ್ಸ್ ತಗೋತಿರೋ 60 ಅಂಕ ತಗೊಳ್ಳಿಕ್ಕೆ ಎಷ್ಟು ಪರಿಶ್ರಮ ಪಡುವ ಖಂಡಿತ ಪಡ್ತಾ ಇದೀವಲ್ವಾ? ಖಂಡಿತ. ಈಗ SSLC ರಿಸಲ್ಟ್ ಬಂದಾಗ ನೀವು ನೋಡಿರ್ಬೋದು, ಆ ಪರೀಕ್ಷೆ ಎಷ್ಟು ಸಾಧನೆ ಮಾಡಿರೋ ಮಕ್ಕಳನ್ನ ನೀವು ಕೇಳಿದ್ರೆ, ಕೆಲವು ಮಗುಗೆ ಕೈ ಇರೋಲ್ಲ, ಕಣ್ಣಿರಲ್ಲ, ಎಷ್ಟು ಕಷ್ಟದಲ್ಲಿ ಆ ಮಗು, ಒಂದು ವಿದ್ಯಾರ್ಥಿಗೆ ತಂದೆ ತಾಯಿ ಆ ಪರೀಕ್ಷೆ ಸಮಯದಲ್ಲಿ ತೀರ್ಕೊಂಡಿರ್ತಾರೆ. ಅಂತಹ ಕಷ್ಟ ಸಮಯದಲ್ಲೂ ಬಂದು ಒಂದು ಉತ್ತಮ ಸಾಧನೆ ಮಾಡಿರುತ್ತೆ. ಅಂತಹ ಮಕ್ಕಳು ಮಾಡ್ಬೇಕಾದ್ರೆ ಒಂದು ಸಾಮಾನ್ಯ ಸಮಯದಲ್ಲಿ ನಾವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಬಹಳ ಈ ಒಂದು ಅವಕಾಶನ ನಾವು ವಂಚಿತರಾಗ್ತೀವಿ. ಈ ವರ್ಷ ಸ್ವಲ್ಪ ಇಲಾಖೆಯವರು ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡ್ಲಿಕ್ಕೆ 33 ಅಂಕ ತಗೊಂಡ್ರೆ ಪಾಸ್ ಅಂತ ಮಾಡಿದ್ದಾರೆ. ಹಾಗೆ ಕೂಡ ಪ್ಯಾಟರ್ನ್ ಅಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳನ್ನೆಲ್ಲ ಮಾಡಿದಾರಲ್ವಾ? ಈಗಲಾದ್ರೂ ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡ್ಕೊಂಡು ಒಳ್ಳೆ ಅಂಕವನ್ನ ತಗೋಬಹುದು, ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳು ಪಾಸ್ ಆಗಬಹುದು ಅನ್ನೋ ಉದ್ದೇಶ. ಹಾಗೆ ಪಾರ್ಟ್ ಸಿ ಬಯಾಲಜಿ ಸಂಬಂಧಪಟ್ಟಂಗೆ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳ್ತಾ, ಸರ್ ಈಗ ಏನು ಮಾರ್ಚ್ 23ನೇ ತಾರೀಕು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ SSLC ವಿದ್ಯಾರ್ಥಿಗಳು. ಭಯ ಇಲ್ದಾಗ ಬರೀರಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯ ಆರೋಗ್ಯವಂತ ಆಹಾರವನ್ನ ತಗೊಳ್ಳಿ, ಇದು ಬಹಳ ಮುಖ್ಯವಾದ್ದು. ನಿಮ್ಮ ಕೊನೆಯ ಕಿವಿ ಮಾತು ಏನ್ ಸರ್ ಅವ್ರಿಗೆ? ಸೊ ನೀವು ಹೇಳಿದಾಗೆ ಪರೀಕ್ಷೆಗೆ ತಯಾರಿ ಜೊತೆನಲ್ಲಿ ನಮ್ಮ ಆರೋಗ್ಯನೂ ಕೂಡ ನಾವು ಗಮನ ಹರಿಸಬೇಕು. ಹೊರಗಡೆ ಸಿಗುವಂತಹ ಯಾವುದೇ ಒಂದು ಫುಡ್ನ ಆಹಾರವನ್ನ ಸೇವಿಸಬಾರದು. ಆದಷ್ಟು ಈ ಒಂದು ತಿಂಗಳಿನಲ್ಲಿ ನಾವು ಮನೆಯಲ್ಲಿ ತಯಾರಾದಂತಹ ಫುಡ್ನ ನಾವು ಅದನ್ನ ಆದಷ್ಟು ಗಮನ ಕೊಡಬೇಕು. ಮತ್ತೆ ಯಾವುದೇ ವಿಷಯಕ್ಕೆ ಕಿವಿಗೊಡದೆ ನಾವು ಓದುವುದರ ಬಗ್ಗೆ ಗಮನ ಕೊಟ್ಟು ಈ ಸತಿ ಮಕ್ಕಳಿಗೆ ಬಹಳ ಸಹಾಯ ಮಾಡಿದ್ದಾರೆ. ಮಕ್ಕಳಿಗೆ ಹೆದರಿಕೆಯನ್ನು ಹೋಗಿಸಿದ್ದಾರೆ. ಬರೆದು ಅಭ್ಯಾಸ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಉತ್ತಮ ಅಂಕ ಪಡೆಯಲು ಯಶಸ್ವಿಗೊಳ್ತಾರೆ. ನಿಮ್ಮ ಕಿವಿಮಾತು ಕೂಡ ಅದೇ, ಒಳ್ಳೆಯ ಅಂಕವನ್ನು ತಗೊಳ್ಳಿ, ಭಯ ಇಲ್ದಾಗೇನೆ ಸುಸೂತ್ರವಾಗಿ ಎಕ್ಸಾಮ್ ನಡೀಲಿ. ಅಂದ್ರೆ ಪರೀಕ್ಷೆ ಅಂದ್ರೆ ಅದೇನೆ, ಅಂಕ ಪಡಿಬೇಕು, ನಾನು ಪಾಸ್ ಆಗ್ಬೇಕು ಅನ್ನೋ ಒಂದು ಇರ್ತೀವಿ. ಸೊ ಅದಕ್ಕೆ ಹೆಚ್ಚಿನ ಅಂಕ ಪಡಿಲಿಕ್ಕೋಸ್ಕರ ಸರ್ಕಾರ ಮತ್ತೆ ಪರೀಕ್ಷಾ ಮಂಡಳಿ ಸಾಕಷ್ಟು ಸಹಾಯ ಮಾಡಿದೆ. ಆ ಸಹಾಯನ ಸದುಪಯೋಗ. ಪರೀಕ್ಷೆ ಅನ್ನೋದು ಭಯ ಅಲ್ಲ, ಈಗ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಅನ್ನುವಂಥದ್ದು ಖಂಡಿತ ಬಹಳ ವರ್ಷಗಳಿಂದ ಕೂಡ ಅದೇ ಇದೆ. ಹೌದಲ್ವಾ? ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಹೇಳಿದ್ದಾರೆ, ಎಕ್ಸಾಮ್ ಅನ್ನೋದು ಒಂದು ಹಬ್ಬ ಅಂತ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಆ ತರ ಒಂದು ಮನೋಭಾವನೆಯಲ್ಲಿ ಹೋಯ್ತು ಅಂದ್ರೆ ಮಗು ಖಂಡಿತವಾಗ್ಲೂ ಯಶಸ್ವಿಗೊಳ್ತಾನೆ. ಖಂಡಿತವಾಗ್ಲೂ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ. ನಿಮ್ಮ ಮೊಬೈಲ್ ಸಂಖ್ಯೆ ಸಿಕ್ಕಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಮಾನ ಇದ್ರು ಕೂಡ ನಿಮ್ಮ ಹತ್ರ ಕರೆ ಮಾಡಿ ಬಗೆಹರಿಸ್ಕೋತಾರೆ ಅಂತ ಹೇಳ್ತಾ ಮೊಬೈಲ್ ಸಂಖ್ಯೆ ಹೇಳ್ಬಿಡಿ ಸರ್. 9449703472. ಓಕೆ, ಇದು ನಮ್ಮ ಅನಿಲ್ ಕುಮಾರ್ ಅವರ ದೂರವಾಣಿ ಸಂಖ್ಯೆ 9449703472 9449703472. ಈ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ, ಅಂದ್ರೆ ಅವರು ಫ್ರೀ ಇದ್ದಾಗ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಅವರಿಂದ ಪಡ್ಕೋಬಹುದು ಅಲ್ವಾ? ಖಂಡಿತವಾಗ್ಲೂ ಸರ್. ಈ ಎಕ್ಸಾಮು ಎಲ್ಲರಿಗೂ ಕೂಡ ಶುಭವಾಗ್ಲಿ, ಹಾಗೆ ಒಳ್ಳೆ ಅಂಕವನ್ನ ತಗೊಳ್ಳಿ, ಭಯಭೀತರಾಗದ ರೀತಿಯಲ್ಲಿ. ಅಂದ್ರೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಭಯ ಜಾಸ್ತಿ, ಏನಾಗ್ಬಿಡುತ್ತೋ ಏನು, ಆ ಭಯವನ್ನ ಇಟ್ಕೊಂಡ್ಬೇಡಿ, ಎಕ್ಸಾಮ್ ಬರೀರಿ. ಏನು ಆತ್ಮವಿಶ್ವಾಸದಿಂದ ಇದ್ರೆ ಖಂಡಿತ ಅರ್ಧ ಪಾಸ್ ಆದಂಗೆನೆ. ಈಗ ಆಲ್ಮೋಸ್ಟ್ ಅರ್ಧ ಅಲ್ಲ, ಮುಕ್ಕಾಲೇ ಪಾಸ್ ಆಗ್ಬಿಟ್ಟವ್ರು, 20 ಅಂಕ ತಗೋಬಿಟ್ಟವ್ರಲ್ಲ. ಈಗ ಏನ್ 13 ಅಂಕ ಮಾತ್ರ ತಗೋಬೇಕಾಗಿರೋದು. ಆತ್ಮವಿಶ್ವಾಸ ಅನ್ನೋದನ್ನ ಪರೀಕ್ಷಾ ಮಂಡಳಿ ಆಗ್ಲೇ ಕೊಟ್ಟಾಗಿದೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೇ. ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ, ಮತ್ತೆ ನಿಮ್ಮ ಭವಿಷ್ಯದ ಅಧ್ಯಯನ ಕೂಡ ಈಸಿ ಆಗುತ್ತೆ. ಬಹಳ ಸಂತೋಷ ಸರ್, ಇಷ್ಟೊತ್ತು ಆಕಾಶವಾಣಿ ಬಂದು ಬಹಳಷ್ಟು ವಿಚಾರಗಳನ್ನ ಹಾಗೂ ಟಿಪ್ಸ್ ಗಳನ್ನ, ವಿಜ್ಞಾನ ವಿಚಾರವಾಗಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ವಿಷಯದ ವಿಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಎಷ್ಟು ಬರುತ್ತೆ, ಹೇಗೆ ಉತ್ತರಿಸಬೇಕು, ಹಾಗೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಹೇಳಿದ್ರಿ. ನಮ್ಮ ವಿದ್ಯಾರ್ಥಿಗಳು ನಾವು ಇನ್ನೊಂದ್ಸಲ ಹೇಳೋಣ, ಇಂಪಾರ್ಟೆಂಟ್ ಪ್ರಶ್ನೆಗಳಂತ ಹೇಳಿದ್ವಿ, ಇದೇ ಬರುತ್ತೆ ಅಂತ ನಾವು ಎಲ್ಲೂ ಹೇಳಿಲ್ಲ. ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈಗಾಗಲೇ ಕೂಡ ನಿಮ್ಮ ಶಾಲೆಗಳಲ್ಲಿ ತರಗತಿಗಳಲ್ಲಿ ಹೇಳಿರ್ತಾರೆ, ಇಂತಿಂತ ಪ್ರಶ್ನೆಗಳು ಬರುತ್ತೆ, ಇದೇ ಮಾದರಿಯ ಪ್ರಶ್ನೆಗಳು ಬರುತ್ತೆ. ಪ್ರಶ್ನೆಗಳು ಮಾದರಿ ಒಂದೇ ಇರ್ಬೋದು, ಪ್ರಶ್ನೆ ಬೇರೆ ಆಗಿರ್ಬೋದು. ಅದನ್ನ ಗಮನಿಸಿ ಓದಿ ಒಳ್ಳೆಯ ಅಂಕವನ್ನ ತಗೊಳ್ಳಿ ಅಂತ ಹೇಳ್ತಾ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ಇದುವರೆಗೆ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ, SSLC ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಸಾಮಾನ್ಯ ವಿಜ್ಞಾನ, ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಕುರಿತು ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ
ಎಸ್ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ.